ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಗರ್ಭಕಂಠ ಕ್ಯಾನ್ಸರ್ ಕುರಿತು ಹಾಗೂ HPV ವ್ಯಾಕ್ಸಿನೇಷನ್ ಕುರಿತು ಮಾಹಿತಿಯನ್ನು ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಕುರಿತು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್ ನಮಸ್ತೆ. ನಾನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಧನ್ಯವಾದಗಳು ಕೂಡ. ಯಾಕೆಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮತ್ತೆ HPV ವ್ಯಾಕ್ಸಿನ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನನಗೂ ತುಂಬಾ ದಿನದಿಂದ ಆಸೆ ಇತ್ತು. ಈ ಒಂದು ಕಾರ್ಯಕ್ರಮ ಮಾಡಿ ನನ್ಗೊಂದು ಅವಕಾಶ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮೊದಲನೇದಾಗಿ ತಿಳಿಸ್ಕೊಡ್ಬೋದಾ ಮೇಡಮ್? ಖಂಡಿತ. ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇದೊಂದು ಗರ್ಭಕೋಶದ ಕ್ಯಾನ್ಸರ್ ಏನೇ, ಆದ್ರೆ ಗರ್ಭಕೋಶದಲ್ಲಿ ಕೆಳಗಡೆ ಪೋರ್ಷನ್ ಇರುತ್ತೆ, ಸರ್ವಿಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಕಾಣಿಸ್ಕೊಳ್ಳೋ ಅಂತ ಕ್ಯಾನ್ಸರ್ ಇದು. ಈ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ಗಿಂತ ಹೇಗೆ ವಿಭಿನ್ನ ಅಂತ ಅಂದ್ರೆ, ಇದು ಸೋಂಕಿನಿಂದ 99% ಸೋಂಕಿನಿಂದ ಬರೋಂಥದ್ದು, ಇನ್ಫೆಕ್ಷನ್ ಇಂದ. ಅದು ಯಾವ ಇನ್ಫೆಕ್ಷನ್ ಅಂದ್ರೆ HPV ಅಂತ ಹೇಳ್ತೀವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಅದ್ರ ಸೋಂಕಿನಿಂದ ಬರೋಂಥದ್ದು. ಈಗ ಬೇರೆ ಕ್ಯಾನ್ಸರ್ ಗಳಾದ್ರೆ ಜೆನೆಟಿಕ್ ಕಾಸಸ್ ಇರ್ಬೋದು, ಬೇರೆ ಬೇರೆ ರೀಸನ್ಸ್ ಇರುತ್ತೆ, ವಂಶ ಪಾರಂಪರ್ಯವಾಗಿ ಬರ್ಬೋದು. ಬಟ್ ಇದು ಆ ರೀತಿ ಅಲ್ಲ, ವಂಶ ಪಾರಂಪರ್ಯವಾಗಿ ಬರೋದಿಲ್ಲ. ಮತ್ತೆ ನಮ್ಗೆ ಪ್ಯೂರ್ಲಿ ಸೋಂಕಿಂದಾನೆ 99% ಸೋಂಕಿಂದಾನೆ ಬರೋ ಅಂತದ್ದು. ಸೊ ನಾವು ಪ್ರಿವೆಂಟ್ ಮಾಡ್ಬೋದು, ಇದನ್ನ ನಮಗ್ ಬರ್ದೇದಂಗ್ ತಡೆಗಟ್ಟಬಹುದು. ಸೊ ಇದು ಇದ್ರದ್ದು ಸ್ಪೆಷಾಲಿಟಿ. ಮತ್ತೆ ಇದು ಇನ್ಸಿಡೆನ್ಸ್ ಏನು ಅಂತ ಅಂದ್ರೆ, ಪ್ರಪಂಚದಾದ್ಯಂತ 4ನೇ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದು. ಹೆಂಗಸರಲ್ಲಿ 4ನೇ ಸ್ಥಾನದಲ್ಲಿದೆ ಪ್ರಪಂಚದಾದ್ಯಂತ. ಮತ್ತೆ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಬಂದ್ರೆ ಇದು ಬ್ರೆಸ್ಟ್ ಕ್ಯಾನ್ಸರ್ ನಂಬರ್ 1 ಹೆಣ್ಮಕ್ಳಿಗೆ ಅಫೆಕ್ಟ್ ಆಗ್ತಿರೋದು. ಅದು ಬಿಟ್ರೆ ಸೆಕೆಂಡ್ ಮೋಸ್ಟ್ ಕಾಮನ್ ಈ ಗರ್ಭಕಂಠದ ಕ್ಯಾನ್ಸರ್. ಮತ್ತೆ ಇದ್ರಲ್ಲಿ ಏನು ಅಂದ್ರೆ, ವರ್ಷಕ್ಕೆ ಸುಮಾರು 1,23,000ದಿಂದ 1,27,000 ಕೇಸಸ್ ಪ್ರತಿ ವರ್ಷ ರಿಜಿಸ್ಟರ್ ಆಗ್ತಾ ಇದೆ, ಹೊಸದಾಗಿ ಕಾಣಿಸ್ಕೊಳ್ತಾ ಇದೆ. ಮತ್ತೆ ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಇದ್ರಿಂದಾಗ ಸಾವು ಅದು ಅಷ್ಟೇನೆ ತುಂಬಾ ಜಾಸ್ತಿನೇ ಇದೆ. 77,000 ಇಂದ 79,000 ಪ್ರತಿ ವರ್ಷದಲ್ಲಿ ಹೆಂಗಸರುಗಳು ಸಾಯ್ತಾ ಇದಾರೆ. ಮತ್ತೆ ಇದನ್ನ ಪ್ರಿವೆಂಟ್ ಮಾಡ್ಬೋದು, ಬರ್ದೇದಂಗ್ ತಡಿಬಹುದು. ಓಕೆ ಮೇಡಮ್, ಇದುವರೆಗೂ ಗರ್ಭಕೋಶ ಕಂಠ ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರಿ. ಹಾಗಿದ್ರೆ ಈ ಗರ್ಭಕೋಶ ಕಂಠ ಕ್ಯಾನ್ಸರ್ ಏಕೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಬಹುದಾ? ಖಂಡಿತ. ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಲ್ಲಿ 2 ತರ ಇರುತ್ತೆ, ಸ್ಕ್ವಾಮಸಲ್ ಕಾರ್ಸಿನೋಮಾ, ಅಡಿನೋ ಕಾರ್ಸಿನೋಮಾ ಅಂತ. ಈ ಸ್ಕ್ವಾಮಸಲ್ ಕಾರ್ಸಿನೋಮಾ ಅಂತ ಹೇಳ್ತೀವಲ್ಲ, ಅದು 99 ಭಾಗ 100ಕ್ಕೆ 99 ಜನರಲ್ಲಿ ಇದು ಬರೋದು HPV ವೈರಸ್ ಇಂದ. ಈ HPV ವೈರಸ್ ಹೇಗ್ ಬರುತ್ತೆ ಅಂತ ಅಂದ್ರೆ, ಲೈಂಗಿಕ ಕ್ರಿಯೆ ಮಾಡಿದಾಗ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಸ್ಪ್ರೆಡ್ ಆಗಂತ ಇನ್ಫೆಕ್ಷನ್. ಅದ್ರಿಂದ ಇನ್ಫೆಕ್ಷನ್ ಆಗಿದ ತಕ್ಷಣ ಎಲ್ರಿಗೂ ಕ್ಯಾನ್ಸರ್ ಬರೋದಿಲ್ಲ. ಒನ್ಸ್ ಇನ್ ಲೈಫ್ ಟೈಮ್ ಪ್ರತಿಯೊಬ್ರು ಸಹ, ವೆದರ್ ಫೀಮೇಲ್ ಆರ್ ಮೇಲ್, ಗಂಡಸರಾದ್ರೂ ಹೆಂಗಸರಾದ್ರೂ ಒಂದು ಲೈಫ್ ಟೈಮ್ ಅಲ್ಲಿ ಅವ್ರಿಗೆ ಎಕ್ಸ್ಪೋಜರ್ ಆಗೇ ಆಗಿರುತ್ತೆ. ಸೊ HPV ವೈರಸ್ಗೆ ಇದು ತುಂಬಾ ಕಾಮನ್ ವೈರಸ್. ನನಗೂ ಆಗಿರ್ಬೋದು, ನಿಮ್ಗೂ ಆಗಿರ್ಬೋದು. ಆದ್ರೆ ಆಗಿರೋರೆಲ್ರಿಗೂ ಕಾಯಿಲೆ ಬರಲ್ಲ. ಸಾಮಾನ್ಯವಾಗಿ ನಮ್ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಅದು 1 or 2 years ಅಲ್ಲಿ ಅದೇ ಕ್ಲಿಯರ್ ಆಗ್ಬಿಡುತ್ತೆ. ಬಟ್ ಆದ್ರೆ ಪರ್ಸಿಸ್ಟೆಂಟ್ ಅಂಡ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಪರ್ಸಿಸ್ಟೆಂಟ್ ಅಂದ್ರೆ ಹಾಗೆ ಉಳ್ಕೊಂಡಿರೋದು, ಮತ್ತೆ ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗ್ತಾನೆ ಇದ್ರೆ ಅದೇ ವೈರಸ್ ಇಂದ, ಅಂತ ಟೈಮ್ ಅಲ್ಲಿ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಬರೋದು 99 ಭಾಗ HPV ವೈರಸ್ ಸೋಂಕಿನಿಂದ.
ಓಕೆ ಮೇಡಮ್, ಈಗ ಗರ್ಭಕಂಠ ಕ್ಯಾನ್ಸರ್ ಏಕೆ ಉಂಟಾಗುತ್ತೆ ಮತ್ತು HP ವೈರಸ್ ಅಂದರೆ ಏನು, ಅದು ಹೇಗೆ ಹರಡುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ ಗರ್ಭಕೋಶಕಂಠ ಕ್ಯಾನ್ಸರ್ನ ಲಕ್ಷಣಗಳನ್ನ ನಮಗೆ ತಿಳಿಸ್ಬೋದಾ? ಓಕೆ, ನಾನು HPV ವೈರಸ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಂ ಮ್ಯಾಮ್. ನಾನು ಹೇಳ್ದೆ ಆಗ್ಲೇನೆ, ಪ್ರತಿಯೊಬ್ಬರಿಗೂ ಒಂದ್ ಲೈಫ್ ಟೈಮ್ ಅಲ್ಲಿ ಒಂದ್ ಸಲನಾದ್ರೂ ಇನ್ಫೆಕ್ಷನ್ ಆಗೇ ಆಗಿರುತ್ತೆ ಅಂತ. ಬಟ್ ಆದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನಮಗ್ ಬರೋದಿಲ್ಲ ಅಂತಾನು ಹೇಳ್ದೆ, ಇಮ್ಯುನಿಟಿ ಚೆನ್ನಾಗಿದ್ರೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಇನ್ನೇನೇನ್ ಇರುತ್ತೆ ಅಂತ ಅಂದ್ರೆ, ಸ್ಮೋಕಿಂಗ್ ಮಾಡಿದ್ರು ಕ್ಯಾನ್ಸರ್ ಬರೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಸೆಕ್ಷುಯಲ್ ಹಿಸ್ಟ್ರಿ, ಅಂದ್ರೆ ಅರ್ಲಿ ಏಜ್ ಅಲ್ಲೇ ತುಂಬಾ ಬೇಗ 16 ವರ್ಷಕ್ಕೆ ಮುಂಚೆನೆ ಸೆಕ್ಷುಯಲ್ ಆಕ್ಟಿವಿಟಿನಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ, ಲೈಂಗಿಕ ಕ್ರಿಯೆ ಶುರು ಆಗ್ಬಿಟ್ರೆ, ಮತ್ತೆ ಮಲ್ಟಿ ಪಾರ್ಟ್ನರ್ಸ್, ತುಂಬಾ ಜನನ ಪಾರ್ಟ್ನರ್ಸ್ ನ ಚೇಂಜ್ ಮಾಡ್ತಾ ಇದ್ರೆ ಅಂತ ಇದು ಸರ್ವೈಕಲ್ ಕ್ಯಾನ್ಸರ್ ಬರ್ಲಿಕ್ಕೆ ರಿಸ್ಕ್ ಫ್ಯಾಕ್ಟರ್ ಅದು. ಮತ್ತೆ ನಾವು ಸ್ಕ್ರೀನ್ ಮಾಡದೇ ಇರೋದು, ಕ್ಯಾನ್ಸರ್ ಬರುತ್ತಾ ಇಲ್ವಾ ಅಂತ ನೋಡ್ಕೊಳ್ದೆ ಇರೋದು, ಅದನ್ನ ಲ್ಯಾಕ್ ಆಫ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಆ ಸ್ಕ್ರೀನಿಂಗ್ ಏನು ಮಾಡದೇ ಇದ್ರೆ. ಮತ್ತೆ ಇನ್ನೊಂದು ಕ್ಯಾನ್ಸರ್ ಅಲ್ಲಿ ಮೋರ್ ದನ್ ಓಸಿ ಪಿಲ್ಸ್ ಅಂತ ಬರುತ್ತೆ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ. ಈ ಮಕ್ಕಳಾಗಬಾರ್ದು ಅಂತ ಗುಳಿಗೆಗಳು ಕೊಡ್ತೀವಿ, ಅದು ಮೋರ್ ದನ್ ಲಾಂಗ್ ಟರ್ಮ್ ಯೂಸ್ ಅದನ್ನ ಮಾಡಿದ್ರೆ ಆಗ್ಲೂ CS ಸರ್ವಿಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಗೊತ್ತಿರ್ಬೇಕು. ಬಟ್ ಮೋರ್ ದನ್ 5 years ಅದೆಲ್ಲ ಅಪಾಯಕಾರಿ ಅಂಶ ಅದನ್ನು CS ಸರ್ವಿಕ್ಸ್ ಬರ್ಲಿಕ್ಕೆ. ಇನ್ನು ವೈರಸ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಆಗ್ಲೇ ಹೇಳಿದ್ದೆ, ಇದೊಂದು ತುಂಬಾ ಕಾಮನ್ ವೈರಸ್ HPV ವೈರಸ್. ಇದು ಕಂಪ್ಲೀಟ್ಲಿ ಇದು ಬರೋದು ಥ್ರೂ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮತ್ತೆ ಲೈಂಗಿಕ ಕ್ರಿಯೆಯಿಂದಾನೆ. ಅದು ವೆಜೈನಲ್ ಆಗಿರ್ಬೋದು, ಅಂದ್ರೆ ಯೋನಿ ಮೂಲಕನಾದ್ರೂ ಆಗಿರ್ಬೋದು, ಅಥವಾ ಏನಲ್ ಅಂತೀವಿ ಗುದದ್ವಾರದ ಮೂಲಕನಾದ್ರೂ ಆಗಿರ್ಬೋದು, ಅಥವಾ ಓರಲ್ ಸೆಕ್ಸ್. ಈ ಮೂರು ಯಾವ ತರ ಮಾಡಿದ್ರುನುವೆ ಮತ್ತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದ್ದಾಗ ಬರುತ್ತೆ. ಈ ವೈರಸ್ ಅಲ್ಲಿ ಸುಮಾರು 200 ಟೈಪ್ ವೈರಸ್ ಇದಾವೆ. ಎಲ್ಲ ಆ ವೈರಸ್ ಗಳನ್ನ ನಾವು ಹೈ ರಿಸ್ಕ್, ಲೋ ರಿಸ್ಕ್ ಅಂತ 2 ಭಾಗ ಮಾಡ್ಕೊಳ್ತೀವಿ. ಈ ಹೈ ರಿಸ್ಕ್ ಅನ್ನೋದು, ಅದ್ರಲ್ಲಿ ಇನ್ಫೆಕ್ಷನ್ ಆದ್ರೆ CS ಸರ್ವಿಕ್ಸ್ ಆಲ್ಮೋಸ್ಟ್ ಬಂದೇ ಬರುತ್ತೆ. ಅದ್ರಲ್ಲಿ ಒಂದು ಸುಮಾರು 15 ಟೈಪ್ ಇದೆ. ಅದ್ರಲ್ಲಿ ತುಂಬಾ ಆಂಕೋಜೆನಿಕ್ ಅಂತ ಹೇಳ್ತೀವಿ. 16 and 18 ಅನ್ನೋದು ತುಂಬಾ ಆಂಕೋಜೆನಿಕ್. ಈ ನಮ್ದು ಕೇಸಸ್ ಏನ್ ನೋಡ್ತೀವಿ, ಕ್ಯಾನ್ಸರ್ ಕೇಸಸ್, ಅದ್ರಲ್ಲಿ 100% ಈ ವೈರಸ್ ಇಂದಾನೆ ಬರೋದು. 16 and 18 ಅದು ಆಂಕೋಜೆನಿಕ್, ಹೈ ರಿಸ್ಕ್. ಮತ್ತೆ ಲೋ ರಿಸ್ಕ್ ವೈರಸಸ್ ಅದು ಸುಮಾರು ತುಂಬಾ, ಇನ್ನು ಉಳಿದಿದ್ದೆಲ್ಲ ಲೋ ರಿಸ್ಕ್ ಇದಾವೆ. 6, 11, 40, 42 ಆ ತರ ಅದು ಸ್ಟ್ರೇನ್ ಹೇಳ್ತೀವಿ. ಈ ಇದ್ರಿಂದಲೇ ಇನ್ಫೆಕ್ಷನ್ ಆದ್ರೆ ನಮ್ಗೆ ಕ್ಯಾನ್ಸರ್ ಬರಲ್ಲ. ಬಟ್ ಆದ್ರೆ ಜೆನೈಟಲ್ ವಾರ್ಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಜನನಾಂಗದಲ್ಲಿ ನರಹುಲಿಗಳು ಅಂತ ಹೇಳ್ತಾರಲ್ಲ, ಈ ಗಂಟುಗಳ ತರ ಕಾಣಿಸ್ಕೊಳ್ಳುತ್ತೆ, ಅದು ಬರುತ್ತೆ, ಜೆನೈಟಲ್ ವಾರ್ಡ್ಸ್ ಬರುತ್ತೆ. ಲೋ ರಿಸ್ಕ್ ಇದ್ರಲ್ಲಿ. ಹೈ ರಿಸ್ಕ್ ನಲ್ಲಿ ಕ್ಯಾನ್ಸರ್ ಬರುತ್ತೆ. ಇದಿಷ್ಟು ನಮ್ಮ HPV ವೈರಸ್ ಬಗ್ಗೆ. ಇನ್ನ ನೀವು ಸಿಂಪ್ಟಮ್ಸ್ ಕೇಳಿದ್ರಿ, ಸಿಂಪ್ಟಮ್ಸ್ ನನ್ನ ಏನು ಅಂತ ಅಂದ್ರೆ, ಪ್ರತಿಯೊಬ್ಬರಿಗೂ ನನ್ನ ಇನ್ಫೆಕ್ಷನ್ ಆಗೇ ಆಗಿರುತ್ತೆ ಲೈಫ್ ಟೈಮ್ ಅಲ್ಲಿ ಅಂತ ಹೇಳ್ದೆ. ಸೊ ಅದು ಕಾಣಿಸ್ಕೊಳ್ಳಿಕ್ಕೆ 7 to 10 years ಆದ್ರೂ ಬೇಕು. ನಮ್ಗೆ ಇನ್ಫೆಕ್ಷನ್ ಆಗಿ ನಮ್ಗೆ ಅದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಕ್ಕೆ 7 to 10 years ಹಿಡಿಯುತ್ತೆ. ಸಿಂಪ್ಟಮ್ಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಸಿಂಪ್ಟಮ್ಯಾಟಿಕ್, ಅವ್ರಿಗೇನು ಸಿಂಪ್ಟಮ್ಸ್ ಇರಲ್ಲ, ಚೆನ್ನಾಗೇ ಇರ್ತಾರೆ ಅರ್ಲಿ ಸ್ಟೇಜಸ್ ಅಲ್ಲಿ. ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಏನಾಗ್ಬೋದು ಅಂತ ಅಂದ್ರೆ, ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಹಂಗಂದ್ರೆ ರೆಗ್ಯುಲರ್ ಸೈಕಲ್ಸ್ ಆಗ್ತಾ ಇರುತ್ತೆ. ಸೊ ಒಂದ್ ಸೈಕಲ್ಗೂ ಇನ್ನೊಂದ್ ಸೈಕಲ್ಗೂ ಮಧ್ಯದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ಇಲ್ಲ ಅಂತಂದ್ರೆ ಸೆಕ್ಷುಯಲ್ ಆಕ್ಟಿವಿಟಿ ಆದ್ಮೇಲೆ ಬ್ಲೀಡಿಂಗ್ ಆಗೋದು ಯೋನಿ ಮುಖಾಂತರ. ಅಥವಾ ಪೋಸ್ಟ್ ಮೆನೋಪಾಸಲ್, ಮುಟ್ಟಲ ಋತುಚಕ್ರ ನಿಂತು ಹೋಗ್ಬಿಟ್ಟಿರುತ್ತೆ ಕಂಪ್ಲೀಟ್ ಆಗಿ 50-55 ವರ್ಷ ಆದಾಗ. ಅದಾದ್ಮೇಲೆ ಮತ್ತೆ ಅವ್ರಿಗೆ ಬ್ಲೀಡಿಂಗ್ ಆಗಕ್ ಶುರು ಆಗುತ್ತೆ. ಇದು ಪೋಸ್ಟ್ ಮೆನೋಪಾಸಲ್. ನಮ್ಮ ಇಂಡಿಯಾದಲ್ಲಿ ತುಂಬಾ ಕಾಮನ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಅಂದ್ರೆ, ಋತುಚಕ್ರ ಎಲ್ಲ ನಿಂತೋಗ್ಬಿಟ್ಟಿದೆ, ಬಟ್ ಆಮೇಲೆ ಮತ್ತೆ ಬ್ಲೀಡಿಂಗ್ ಶುರು ಆಗಿದೆ ಅಂದ್ರೆ ಅದು ಆಲ್ಮೋಸ್ಟ್ ಡಿಕ್ಟಮ್ CS ಸರ್ವಿಕ್ಸ್ ಅಂತಾನೆ ಅರ್ಥ. ಸಿನಾನಿಮಸ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, CS ಸರ್ವಿಕ್ಸ್ ಆ ತರ. ಸೊ ಈ ತರ ಅಬ್ನಾರ್ಮಲ್ ಬ್ಲೀಡಿಂಗ್ ಶುರು ಆಗಂತದ್ದು. ಇನ್ನ ವೈಟ್ ಡಿಸ್ಚಾರ್ಜ್, ತುಂಬಾ ಬಿಳಿ ಮುಟ್ಟು ಅಂತ ಬರ್ತಾರಲ್ಲ, ಇದ್ರಲ್ಲಿ ಬಿಳಿ ಮುಟ್ಟು ಹೇಗಿರುತ್ತೆ ಅಂತಂದ್ರೆ ತುಂಬಾ ಸ್ಮೆಲ್ ಇರುತ್ತೆ, ಫೌಲ್ ಸ್ಮೆಲ್ಲಿಂಗ್ ಅಂತ ಹೇಳ್ತೀವಿ. ಒಂದು ಪೇಷಂಟ್ ನಮ್ಮ ಹತ್ರ ಬರ್ತಿದ್ದಾರೆ ಅಂದ್ರೆ ಮೂಗು ಮುಚ್ಕೋಬೇಕಾಗತ್ತೆ, ಅಷ್ಟು ಸ್ಮೆಲ್ ಇರುತ್ತೆ. ಒಂದ್ ರೂಮಲ್ಲಿ ಕೂರ್ಲಿಕ್ ಆಗಲ್ಲ ಅವ್ರ ಜೊತೆ, ಅಷ್ಟು ದೂರದಿಂದಾನೇ ಸ್ಮೆಲ್ ಹೊಡಿಯುತ್ತೆ. ಮತ್ತೆ ತುಂಬಾ ತೆಳುವಾಗೇನಿರಲ್ಲ, ಗಟ್ಟಿಯಾದ ವೈಟ್ ಡಿಸ್ಚಾರ್ಜ್. ಕೆಲವು ಟೈಮ್ ಬ್ಲಡ್ ಮಿಕ್ಸ್ ಆಗಿರುತ್ತೆ ಅದ್ರ ಜೊತೆ.
ಸೊ ಇದು ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟಾಗಿ ಕಾಣಿಸ್ಕೊಳ್ಳೋ ಅಂತದ್ದು ಇನ್ನೊಂದು ಸಿಂಪ್ಟಮ್. ಇನ್ನ ಕೆಲವರು ಪೆಲ್ವಿಕ್ ಪೇನ್ ಅಂದ್ರೆ ಕೆಳೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು ಅಂತ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಹೆಂಗಸರು ಯಾವಾಗ್ಲೂನುವೆ. ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಹೊಟ್ಟೆ ನೋವಲ್ವಾ ಜಸ್ಟ್ ಏನೋ ಹಾಗೆ ಇನ್ಫೆಕ್ಷನ್ ಆಗಿರ್ಬೋದು ಅಂತ. ಸೊ ಪೆಲ್ವಿಕ್ ಪೇನ್ ಅಥವಾ ಬ್ಯಾಕ್ ಪೇನ್ ನೋಡಿರ್ತೀರಾ, ಯಾವಾಗ್ಲೂ ಹೆಂಗಸರು ಬೆನ್ನೋವು ಅಂತಿರ್ತಾರೆ, ಅದೊಂದು. ಇದೆಲ್ಲ ಅರ್ಲಿ ಸ್ಟೇಜಸ್. ಇನ್ನ ಅಡ್ವಾನ್ಸ್ಡ್ ಸ್ಟೇಜಸ್, ಕ್ಯಾನ್ಸರ್ ಸ್ಪ್ರೆಡ್ ಆಗ್ಬಿಟ್ರೆ ಕಾಲು ಉತ್ಕೊಳ್ಳೋದು, ತುಂಬಾ ಸುಸ್ತಾಗೋದು, ಮತ್ತೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಪೇನ್ ಆಗೋದು ಅಥವಾ ನೋವಾಗೋದು, ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗೋದು, ಹಾಗೇನೆ ಮೋಷನ್ ಪಾಸ್ ಮಾಡ್ಲಿಕ್ಕೂ ನೋವಾಗ್ಬೋದು ಅಥವಾ ಕಷ್ಟ ಆಗ್ಬೋದು. ಇನ್ನ ಲೇಟರ್ ಸ್ಟೇಜಸ್ ಅಲ್ಲಿ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್, ಎಲ್ಲ ಚೆನ್ನಾಗೇ ಇದ್ದಾರೆ ಬಟ್ ಅದ್ರ ತೂಕ ಎಲ್ಲ ಕಡಿಮೆ ಆಗ್ತಾ ಇದೆ, ಮತ್ತೆ ಊಟ ಸೇರ್ತಿಲ್ಲ, ಇಂಥದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಇದು ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ. ಕಾಲೆಲ್ಲ ಊದ್ಕೊಳ್ಳುತ್ತೆ, ಇದು ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ. ಸೊ ಫಸ್ಟ್ ಬಿಗಿನಿಂಗ್ ಅಲ್ಲಿ ಏನು ಸಿಂಪ್ಟಮ್ಸ್ ಇಲ್ದೇನೂ ಇರ್ಬೋದು, ಅದಾದ್ಮೇಲೆ ಬ್ಲೀಡಿಂಗ್, ಅನ್ಯೂಶುವಲ್ ಬ್ಲೀಡಿಂಗ್ ಇರುತ್ತೆ, ಅಥವಾ ಡಿಸ್ಚಾರ್ಜ್ ಇರುತ್ತೆ, ಅಥವಾ ಹೊಟ್ಟೆ ನೋವು ಅಥವಾ ಬೆನ್ನೋವು ಇರುತ್ತೆ, ಇಷ್ಟಿರುತ್ತೆ. ಅಂದರೆ ಇಷ್ಟೊತ್ತು ಗರ್ಭಕೋಶಕಂಠ ಕ್ಯಾನ್ಸರ್ನ ಲಕ್ಷಣಗಳು ಯಾವ್ಯಾವುದು ಅನ್ನೋದನ್ನ ತಿಳಿಸ್ಕೊಟ್ರಿ ಮ್ಯಾಮ್. ಇದನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದನ್ನ ತಿಳಿಸ್ಬೋದಾ? ಖಂಡಿತ. ಇದು ನಾನು ಹೇಳಿದ್ದೆ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ. ನಾವು ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಅದು ಕಾಯಿಲೆ ಕಾಣಿಸ್ಕೊಂಡಿದ್ಯಾ ಇಲ್ವಾ ಇಲ್ಲಿ ಚೆಕ್ ಮಾಡ್ಲಿಕ್ಕೆ ಸಿಂಪಲ್ ಟೆಸ್ಟ್ ಗಳಿರುತ್ತೆ. ಅದನ್ನ ಮಾಡಿಸ್ಕೊಳ್ತಾ ಇದ್ರೆ ಇದನ್ನ ಅರ್ಲಿ ಆಗಿ ಡಿಟೆಕ್ಟ್ ಮಾಡ್ಬೋದು. ಆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಯಾವ್ದು ಅಂತ ಅಂದ್ರೆ ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ, ಮತ್ತೆ HPV DNA ಟೆಸ್ಟ್ ಅಂತ ಹೇಳ್ತೀವಿ. ಪ್ಯಾಪ್ ಸ್ಮಿಯರ್ ನ ನಾವು ಇದು ಪೆಲ್ವಿಕ್ ಎಕ್ಸಾಮ್ ಮಾಡ್ಬಿಟ್ಟು ಅಲ್ಲಿ ಒಂದು ಬ್ರಷ್ ಅಥವಾ ಸೈಟೋ ಬ್ರಷ್ ಅಥವಾ ಸ್ಪ್ಯಾಕ್ಯುಲಾ ಅಂತ ಇರುತ್ತೆ, ಅದ್ರಲ್ಲಿ ನಾವು ಸರ್ವಿಕ್ಸ್ ಇಂದ ಗರ್ಭಕೋಶದ ಕಂಠದಿಂದ ಸ್ಯಾಂಪಲ್ ತೆಕೊಳ್ತೀವಿ. ಅದನ್ನ ನಾವು ಟೆಸ್ಟ್ ಮಾಡಿಸಿದಾಗ ಲ್ಯಾಬ್ ಅಲ್ಲಿ ಅಬ್ನಾರ್ಮಲ್ ಸೆಲ್ಸ್, ಈ ಜೀವಕೋಶಗಳು ಅಂತ ಇರುತ್ತಲ್ಲ, ಅದು ಕಾಣಿಸುತ್ತೆ. ನಾರ್ಮಲ್ ಗಿಂತ ಏನಾದ್ರು ಅಬ್ನಾರ್ಮಲ್ ಇದ್ರೆ, ಪ್ರೀ ಕ್ಯಾನ್ಸರಸ್ ಇದ್ರೆ ಈ ಪ್ಯಾಪ್ ಸ್ಮಿಯರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಬ್ಲಡ್ ಟೆಸ್ಟ್, ಅದ್ರಲ್ಲಿ ವೈರಸ್ ಇದ್ಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡ್ತಾರೆ, ಅದು HPV DNA ಟೆಸ್ಟ್, ಅದನ್ನು ಸಹ ಮಾಡಿಸ್ಬೋದು. ಈಗ ಇದ್ರಲ್ಲಿ ನಮ್ಗೆ ಡೌಟ್ ಆಗಿದೆ ಅಂತ ಅಂದ್ರೆ, HPV ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂತಂದ್ರೆ ನಾವು ಇನ್ನೊಂದು ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ. ಕಾಲ್ಪೋಸ್ಕೋಪಿ ಅಂದ್ರೆ ಈಗ ಎಂಡೋಸ್ಕೋಪಿ ಎಲ್ಲ ಹೆಂಗ್ ಮಾಡ್ತಾರೆ, ಲೈಟ್ ಬಿಟ್ಟು ಒಳಗಡೆ ಹೇಗ್ ನೋಡ್ತಾರೆ, ಹಾಗೇನೆ ನಮ್ಮ ಸರ್ವಿಕ್ಸ್ ನು ಹಾಗೇನೆ ಲೈಟ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಚೇಂಜಸ್ ಇದ್ರೆ. ಮತ್ತೆ ಬಯಾಪ್ಸಿ ಅಂತ ಹೇಳ್ತೀವಿ, ಪಂಚ್ ಬಯಾಪ್ಸಿ ಅಥವಾ ಕೋನ್ ಬಯಾಪ್ಸಿ. ನಮ್ಗೆ ಎಲ್ಲಿ ಅಬ್ನಾರ್ಮಲ್ ಅಂತ ಕಾಣಿಸ್ತಾ ಇದೆ ಆ ಏರಿಯಾದಿಂದ ಅದನ್ನ ಟಿಶ್ಯೂ ತೆಗ್ದ್ಬಿಟ್ಟು ಬಯಾಪ್ಸಿ ಕಳ್ಸಿದ್ರೆ ಅದರಿಂದನೂ ಕನ್ಫರ್ಮ್ ಆಗುತ್ತೆ. ಈ ಮೂಲಕ ನಾವು ಕ್ಯಾನ್ಸರ್ ನ ಡಿಟೆಕ್ಟ್ ಮಾಡ್ಕೋಬಹುದು. ಪ್ಯಾಪ್ ಸ್ಮಿಯರ್ ಅಂತ ಹೇಳದ್ನಲ್ಲ, ಪ್ಯಾಪ್ ಸ್ಮಿಯರ್ ನ ಯಾವಾಗಿಂದ ಮಾಡ್ಬೇಕು, ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡ್ಬೇಕು ಅಂತ ಕ್ವಶನ್ ಬರುತ್ತೆ ಎಲ್ರಿಗೂನುವೆ. ಒಂದ್ಸಲಿ ಮಾಡಿಸ್ಬಿಟ್ರೆ ಸಾಕ ಪ್ಯಾಪ್ ಸ್ಮಿಯರ್ ಅಂತ? ಹಾಗಿಲ್ಲ. 21 ವರ್ಷದಿಂದ 29 ವರ್ಷದ ಒಳಗಡೆ ಆದ್ರೆ ಪ್ರತಿ 3 ವರ್ಷಕ್ಕೊಂದ್ಸಲಿ ಪ್ರತಿಯೊಂದು ಹೆಂಗಸ್ರುನುವೆ ಎವ್ರಿ 3 years ಒನ್ಸ್ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. 30 ವರ್ಷದಿಂದ 65 ವರ್ಷದವರೆಗಡೆ ಪ್ಯಾಪ್ ಸ್ಮಿಯರ್ ಆದ್ರೆ 5 ವರ್ಷಕ್ಕೊಂದ್ಸಲಿ ಮಾಡಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕಂಬೈನ್ ಟೆಸ್ಟ್, ಪ್ಯಾಪ್ ಸ್ಮಿಯರ್ನು ಮಾಡ್ತೀವಿ, HPV ಬ್ಲಡ್ ಟೆಸ್ಟ್ ಮಾಡ್ತೀವಿ, DNA ಟೆಸ್ಟ್, ಅದನ್ನ ಎರಡನ್ನು ಸೇರಿಸಿ 5 years ಒನ್ಸ್ ಮಾಡಿಸ್ಕೋಬೇಕಾಗತ್ತೆ. ಪ್ಯಾಪ್ ಸ್ಮಿಯರ್ ಅಂತ ಅಂದ್ರೆ ಹೇಳದ್ನಲ್ಲ ನಾನು, ಈಗ ನಮ್ಗೆ ಇನ್ಫೆಕ್ಷನ್ ಆಯ್ತು HPV ವೈರಸ್ ಇಂತ ಅಂದಾಗ 7 to 10 years ಲೇಟರ್ ಆನ್ ಪರ್ಸಿಸ್ಟೆಂಟ್ ಹಂಗೆ ಇದ್ರೆ ಇನ್ಫೆಕ್ಷನ್, ಪದೇ ಇನ್ಫೆಕ್ಷನ್ ಆಗ್ತಾ ಇದ್ರೆ ನಮ್ದು ಜೀವಕೋಶದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ, ಚೇಂಜಸ್ ಆಗುತ್ತೆ ನಾರ್ಮಲ್ ಗಿಂತ ಅಬ್ನಾರ್ಮಲ್. ಸೊ ನಾವು ಅದು ಅಬ್ನಾರ್ಮಲ್ ಸೆಲ್ಸ್ ಇದೆಯಾ ಅಂತ ಡಿಟೆಕ್ಟ್ ಮಾಡ್ಲಿಕ್ಕೆ ನೋಡೋ ಅಂತ ಟೆಸ್ಟೇನೆ ಪ್ಯಾಪ್ ಸ್ಮಿಯರ್. ಇದನ್ನ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡ್ಬಿಟ್ಟು ನಾವು ನಾನು ಆಗ್ಲೇ ಹೇಳ್ದ ಹಾಗೆ ಸೈಟೋ ಬ್ರಷ್ ಅಥವಾ ಸ್ಪ್ಯಾಚುಲಾ ಇಂದ ತೆಗೆದು ಒಂದು ಗಾಜಿನ ಮೇಲೆ ಅದನ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ಹಾಕಿ ಸ್ಟೇನ್ ಹಾಕಿ ಅದ್ರಲ್ಲಿ ಟೆಸ್ಟ್ ಮಾಡ್ತೀವಿ. ಸಪನಿಕ್ ಕಾಲಾಯ್ಡ್ ಟೆಸ್ಟ್ ಅಂತಾನು ಇದನ್ನ ಕರೀತಾರೆ. ಹಾಗಿದ್ರೆ ಈ HPV ವ್ಯಾಕ್ಸಿನ್ ಅಂದ್ರೆ ಏನು? ಇದು HPV ವ್ಯಾಕ್ಸಿನ್ ಅಂತ ಅಂದ್ರೆ ನಾನು ಹೇಳದ್ನಲ್ಲ, ಇದು ಸೋಂಕಿನಿಂದ ಬರೋಂತ ಕ್ಯಾನ್ಸರ್ ನ ತಡೆಗಟ್ಲಿಕ್ಕೆ ನಾವು ಹಾಕೋದು ಒಂದು ಇಂಜೆಕ್ಷನ್. ಇದು ಈಗ ಮಕ್ಕಳಿಗೆ ನೀವು BCG DPT ಹೇಗೆ ಕೊಡಿಸ್ತಾ ಹೋಗ್ತೀರಾ, TT TD ಎಲ್ಲ, ಹಾಗೇನೆ ಇದನ್ನು ಸಹ ಸೇಫ್ ಇಂಜೆಕ್ಷನ್. ಲೈಫ್ ಟೈಮ್ ಅಲ್ಲಿ ಒಂದು ಡೋಸ್ ಹಾಕಿದ್ರೆ ಸಾಕಾಗತ್ತೆ. ಮೋರ್ ದನ್ 150 ಕಂಟ್ರೀಸ್, ಸುಮಾರು 150 ದೇಶಗಳಲ್ಲಿ ಈಗಾಗ್ಲೇ ಇದನ್ನ
ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್, ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಈಗ ನಮ್ಮ ಭಾರತ ಸರ್ಕಾರನು ಸಹ ಇದನ್ನ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ಗೆ ಇನ್ಕ್ಲೂಡ್ ಮಾಡಿ ಈಗ 14ರಿಂದ 15 ವರ್ಷ ವಯಸ್ಸಿನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಈಗ ಒಂದು ಸಿಂಗಲ್ ಡೋಸ್ ಕೊಡ್ಬೇಕು ಅಂತ ಇನ್ಕ್ಲೂಡ್ ಮಾಡಿದ್ದಾರೆ. ಈ ವ್ಯಾಕ್ಸಿನ್ ತುಂಬಾ ಸೇಫ್ ಮತ್ತೆ ಹೈಲಿ ಎಫೆಕ್ಟಿವ್. 100ಕ್ಕೆ 90 ಮಕ್ಕಳಿಗೆ, 100 ಜನ ಮಕ್ಕಳಿಗೆ ಹಾಕಿದ್ರೆ 90 ಮಕ್ಕಳಿಗೆ ಕ್ಯಾನ್ಸರ್ ಬರದಿರೋ ಹಾಗೆ ತಡೆಗಟ್ಟುತ್ತೆ. ಸೊ ಹಾಗಿದ್ರೆ ಯಾವ ವಯಸ್ಸಿನಲ್ಲಿ ಇದನ್ನ ಪಡೆದ್ರೆ ಉತ್ತಮ ಮೇಡಮ್? ಇದನ್ನ ರೆಕಮೆಂಡೇಶನ್ ಏನಿರೋದು ಅಂತ ಅಂದ್ರೆ ಎಲ್ಲ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ, ಚಿಲ್ಡ್ರನ್ ಏಜ್ ಬಿಟ್ವೀನ್ 9 to 14 ಇಯರ್ಸ್ ಆ ಟೈಮಲ್ಲಿ ಹಾಕಿದ್ರೆ ಇದು ಬೆಸ್ಟ್. ಅಂದ್ರೆ ಗಂಡು ಮಕ್ಕಳಿಗೂ ಉಂಟಾ ಈ ವ್ಯಾಕ್ಸಿನೇಷನ್? ಹೌದು, ಈ ವ್ಯಾಕ್ಸಿನೇಷನ್ ಗಂಡ್ ಮಕ್ಳಿಗೂ ಸಹ ಉಂಟು. ಬಟ್ ನಮ್ಮ ಭಾರತ ಸರ್ಕಾರದಿಂದ ಈಗೇನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಅದು ಹೆಣ್ಮಕ್ಳಿಗೆ ಮಾತ್ರ ಮಾಡ್ತಾ ಇದಾರೆ. ಮತ್ತೆ 14 ಇಯರ್ಸ್ to 15 ಇಯರ್ಸ್ ಮಾಡ್ತಾ ಇದಾರೆ. ಯಾಕೆ ಅಂತ ಅಂದ್ರೆ ಸುಮಾರು ನಾವು ಇದನ್ನ ನಾನು ಹೇಳದ್ನಲ್ಲ, ಇದು ಲೈಂಗಿಕ ಕ್ರಿಯೆಯಿಂದ ಬರೋಂಥದ್ದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ನಾವ್ ಹೆಣ್ಣು ಮಕ್ಳಿಗೆ ನಾವು ಇದನ್ನ ವ್ಯಾಕ್ಸಿನ್ ಕೊಟ್ಟು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಬರ್ಸಿದ್ರೆ ಅವ್ರಿಗೆ ಇನ್ಫೆಕ್ಷನ್ ಇದ್ರೂ ಸಹ ಅವ್ರ ಜೊತೆ ಯಾರು ಲೈಂಗಿಕ ಕ್ರಿಯೆನಲ್ಲಿ ತೊಡಗಿಸ್ಕೊಂತಾರೋ ಗಂಡ್ ಮಕ್ಳು ಅವ್ರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಇನ್ನೇವೇ ನಾವು ಗಂಡ್ ಮಕ್ಳಿಗೆ ಇಂಜೆಕ್ಷನ್ ಕೊಡದೇನು ಸಹ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಇಂಜೆಕ್ಷನ್. ಸ್ಟಾರ್ಟಿಂಗ್ ಈಗ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಸದ್ಯಕ್ಕೆ ಬರೀ ಹೆಣ್ಣು ಮಕ್ಳಿಗೆ ಮಾತ್ರ ನೀಡಲಾಗುತ್ತೆ. ರೆಕಮೆಂಡೇಶನ್ ಇರೋದು ಆಕ್ಚುಲಿ 9 to 14 ಶುರು ಮಾಡ್ಬೇಕು. ಲೈಂಗಿಕ ಕ್ರಿಯೆ ಇನ್ನೂ ಶುರು ಆಗಿರ್ಬಾರ್ದು, ಆ ಏಜ್ ಅಲ್ಲಿ ಕೊಡ್ಬೇಕು ಅಂತ ಇರೋದು. ಸೊ 14 to 15 ಶುರು ಮಾಡ್ತಾ ಇದೀವಿ. 2 ಡೋಸಸ್ 6 ತಿಂಗಳ ಅಂತರದಲ್ಲಿ 2 ಡೋಸ್ ಅನ್ನ ಅಡ್ವೈಸ್ ಮಾಡ್ತೀವಿ ಪ್ರೈವೇಟ್ ಪ್ರಾಕ್ಟೀಷನರ್ಸ್. ಅಕಸ್ಮಾತ್ 15 ವರ್ಷ ಆಗ್ಬಿಟ್ಟಿದ್ರೆ 3 ಡೋಸಸ್ ಹೇಳ್ತೀವಿ. ಈ ಮಂತ್ ಒಂದು, 1 or 2 months ಬಿಟ್ಟು ಇನ್ನೊಂದು, 6 months ಆದ್ಮೇಲೆ ಇನ್ನೊಂದು, ಆ ರೀತಿ. ಬಟ್ ನಾನು ಆಗ್ಲೇ ಹೇಳ್ದಾಗೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಮತ್ತೆ ಸ್ಟಡೀಸ್ ಸಹ ಮಾಡಿದ್ದಾರೆ. ನಾನು ಹೇಳ್ದೆ ಮೋರ್ ದನ್ 150 ಕಂಟ್ರೀಸ್ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಇದೇ ಪಾಲಿಸಿನ. ಸೊ ಇದು ಸ್ಟಡೀಸ್ ನೋಡಿದಾಗ ಇನ್ಸ್ಟೆಡ್ ಆಫ್ 2 ಇಂಜೆಕ್ಷನ್ಸ್ ಒಂದೇ ಒಂದು ಸಿಂಗಲ್ ಇಂಜೆಕ್ಷನ್ ಕೊಟ್ರು ಪ್ರೊಟೆಕ್ಷನ್ ಇದೆ ಅಂತ ಗೊತ್ತಾಗಿದೆ. ಸೊ ಅದರಿಂದ ನಮ್ಮ ಭಾರತ ಸರ್ಕಾರ ಪ್ರತಿಯೊಂದು ಹೆಣ್ಣು ಮಗುಗೂ 14 ವರ್ಷದ ಬರ್ತ್ಡೇ ಮಾಡ್ಕೊಂಡಿರ್ಬೇಕು, 15 ವರ್ಷ ಕಂಪ್ಲೀಟ್ ಆಗಿರ್ಬಾರ್ದು, ಆ ಹೆಣ್ಣು ಮಕ್ಕಳಿಗೆ ಒಂದು ಸಿಂಗಲ್ ಡೋಸ್ HPV ವ್ಯಾಕ್ಸಿನ್ ನ ಈಗ ಇಂಟ್ರೊಡ್ಯೂಸ್ ಮಾಡಿದೀವಿ. ಅಂದ್ರೆ ಒಟ್ಟು ಈ ಏಜ್ ಒಳಗಡೆನೆ 2 ಡೋಸ್ ಹಾಕ್ಬೇಕಾ ಮ್ಯಾಮ್? ಅಂದ್ರೆ 14 to 15? 9 to 14 ಇಯರ್ಸ್ ಒಳಗಡೆ ಆದ್ರೆ 2 ಡೋಸ್ ಅಥವಾ 1 ಡೋಸ್ ಸಾಕಾಗುತ್ತೆ. ಅಕಸ್ಮಾತ್ ಮೋರ್ ದನ್ 15 ಇಯರ್ಸ್ ಆಗಿದ್ರೆ 3 ಡೋಸಸ್ ಅಡ್ವೈಸ್ ಮಾಡ್ತೀವಿ. ಓಕೆ. ಈ HPV ವ್ಯಾಕ್ಸಿನ್ ಸುರಕ್ಷಿತನಾ ಮೇಡಮ್? ಇದು ತುಂಬಾ ಸುರಕ್ಷಿತ ಮತ್ತೆ ಸೇಫ್ನು ಸಹ. ಇದ್ರಲ್ಲಿ ಯಾವ್ದು ಸೈಡ್ ಎಫೆಕ್ಟ್ಸ್ ಕಂಡು ಬಂದಿಲ್ಲ. ಬಟ್ ಮೈಲ್ಡ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಏನಂದ್ರೆ ಕೊಟ್ಟಾಗ ನೋವಾಗ್ಬೋದು, ಸ್ವಲ್ಪ ಸ್ವೆಲ್ಲಿಂಗ್ ಆಗ್ಬೋದು ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ, ಸ್ವಲ್ಪ ತಲೆ ಸುತ್ತ ಬರ್ಬೋದು. ಅದ್ ಬಿಟ್ರೆ ಇನ್ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಈ ವ್ಯಾಕ್ಸಿನ್ ಇಂದ ಕಂಡು ಬಂದಿಲ್ಲ. ಹಾಗಿದ್ರೆ ಈ HPV ವ್ಯಾಕ್ಸಿನ್ ಗರ್ಭಕೋಶ ಕಂಠ ಕ್ಯಾನ್ಸರ್ನ ಸಂಪೂರ್ಣವಾಗಿ ಏನಾದ್ರೂ ತಡೆಯಬಹುದಾ, ಹೇಗೆ ಮ್ಯಾಮ್? HPV ವ್ಯಾಕ್ಸಿನ್ ಇಂದ ಸಂಪೂರ್ಣವಾಗಿ ಗರ್ಭಕೋಶ ಕಂಠದ ಕ್ಯಾನ್ಸರ್ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಅದ್ರಲ್ಲಿ ನಾನು ಆಗ್ಲೇ ಹೇಳ್ದೆ ಹೈ ರಿಸ್ಕ್ ಲೋ ರಿಸ್ಕ್ ಅಂತ ಇರುತ್ತೆ. ಹೈ ರಿಸ್ಕ್ ಅಲ್ಲೇ ಸುಮಾರು 15 ತರದ ವೈರಸ್ ಗಳಿದಾವೆ. ನಾವು ಇಲ್ಲಿ ಈಗೇನ್ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದಾರೆ, ನಮ್ಮಲ್ಲಿ 3 ತರ ವ್ಯಾಕ್ಸಿನ್ ಇದೆ ಅವೈಲೇಬಲ್ ಮಾರ್ಕೆಟ್ ಅಲ್ಲಿ. ಒಂದು ಬೈವೆಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಸರ್ವಾರಿಕ್ಸ್. ಅದು ಬರೀ 2 ಸ್ಟ್ರೈನ್ ಮಾತ್ರ ಕವರ್ ಮಾಡುತ್ತೆ, 16 and 18. ನೆಕ್ಸ್ಟ್ ಗಾರ್ಡಸಿಲ್ 4 ಅಂತ ಇದೆ, ಅದು 6, 11, 16, 18 4 ತರ ವೈರಸ್ ನ ಕವರ್ ಮಾಡ್ತಾ ಇದೆ. ನೆಕ್ಸ್ಟ್ ನ್ಯಾನೋವೆಲೆಂಟ್ ಅಂತ ಇದೆ, 9 ತರದ ವೈರಸ್ ನ ಕವರ್ ಮಾಡುತ್ತೆ. ಇಷ್ಟನ್ನು ಬಿಟ್ಟು ಇನ್ನು ವಿವಿಧ ಬಗೆ ಸ್ಟ್ರೇನ್ಸ್ ಇಂದನೂ ಬರ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಸೊ ಅದೆಲ್ಲದ್ರಿಂದನೂ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನ್ ವ್ಯಾಕ್ಸಿನ್ ಯಾವ ಸ್ಟ್ರೇನ್ ನಾವು ಕೊಟ್ಟಿರ್ತೀವಿ ಅದ್ರಿಂದ ಖಂಡಿತ CA ಕ್ಯಾನ್ಸರ್ ಬರ್ದಿದ್ದಂಗೆ ತಡಿಬಹುದು. ಸೊ 100ಕ್ಕೆ ನಾನು ಹೇಳದ್ನಲ್ಲ 90 ಭಾಗ ತಡಿಬಹುದು. ಅಪಾರ್ಟ್ ಫ್ರಮ್ CA ಸರ್ವಿಕ್ಸ್, ನಾವು ಬರೀ ಸರ್ವಿಕ್ಸ್ ಮಾತ್ರ ಹೇಳ್ತಾ ಇದೀವಿ. ಈ HPV ವ್ಯಾಕ್ಸಿನ್ ಇಂದ ಇನ್ನು ಬೇರೆ ಕ್ಯಾನ್ಸರ್ಸ್ ಗಳು ಬರುತ್ತೆ. ಯಾವ್ದ್ಯಾವ್ದು ಅಂದ್ರೆ ಗಂಡು ಮಕ್ಕಳಲ್ಲಿ ಪಿನೈಲ್ ಕ್ಯಾನ್ಸರ್ಸ್, ಪೀನಿಸ್ ಇರುತ್ತಲ್ಲ ಅದ್ರದ್ ಕ್ಯಾನ್ಸರ್ ಬರುತ್ತೆ. ಮತ್ತೆ ಥ್ರೋಟ್ ಓರೋಫೆರಿಂಜಿಯಲ್ ಕ್ಯಾನ್ಸರ್ಸ್ ಬರುತ್ತೆ. ಮತ್ತೆ ಹೆಣ್ಮಕ್ಳನಲ್ಲಿ CA ಸರ್ವಿಕ್ಸ್, CA ವಜೈನಾ, ವಲ್ವಾ ಇದೆಲ್ಲ ಸಹ ಬರುತ್ತೆ. ಇದನ್ನು ಸಹ ತಡಿಬಹುದು ನಾವು ವ್ಯಾಕ್ಸಿನೇಷನ್ ಮಾಡಿಸಿದ್ರೆ. ಅಂದ್ರೆ ಈ HPV ವ್ಯಾಕ್ಸಿನ್ ಪಡೆದ ನಂತರನೂ ಏನಾದ್ರೂ ಪರೀಕ್ಷೆಗಳನ್ನೇನಾದ್ರೂ ಮಾಡಿಸ್ಬೇಕಾ, ಹೇಗೆ ಮ್ಯಾಮ್? ಖಂಡಿತ
ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಬಿಟ್ಟಿದೀನಿ, ನಾನು 100% ಸುರಕ್ಷಿತ, ನನ್ಗೆ ಇನ್ನೇನು ಬೇಕಿಲ್ಲ ಅಂತ ಇದು ಮಾಡೋ ಹಾಗಿಲ್ಲ. ಮಾಮೂಲಿ ನಾನು ಆಗ್ಲೇ ಏನ್ ಸ್ಕ್ರೀನಿಂಗ್ ಟೆಸ್ಟ್ ಹೇಳಿದ್ದೆ ಪ್ಯಾಪ್ಸ್ಮಿಯರ್ಸ್, ಅದನ್ನು ಕಾಲಕ್ಕೆ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ರೆ ಉತ್ತಮ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. 21ರಿಂದ 30 ವರ್ಷದ ಒಳಗಡೆ ಅಂತ ಹೇಳದ್ನಲ್ಲ, ಆಗ ಎವ್ರಿ 3 years ಮಾಡಿಸ್ಬೇಕು. ಅದಾದ್ಮೇಲೆ ಎವ್ರಿ 5 years ಮಾಡಿಸಿದ್ರೆ ಸಾಕು. ಈ ಗರ್ಭಕೋಶ ಕಂಠ ಕ್ಯಾನ್ಸರ್ನ ತಡೆಗಟ್ಟಲು ಈ ವ್ಯಾಕ್ಸಿನೇಷನ್ ಬಿಟ್ಟು ಇನ್ನೇನಾದ್ರೂ ಕ್ರಮ ಇದೆಯಾ ಮ್ಯಾಮ್? ಸೇಫ್ ಸೆಕ್ಷುಯಲ್ ಪ್ರಾಕ್ಟೀಸಸ್ ಅಭ್ಯಾಸ ಮಾಡ್ಬೇಕು. ನಾನು ಹೇಳ್ದೆ ಅರ್ಲಿ ಏಜ್ ಆಫ್ ಆನ್ಸೆಟ್, ಅದ್ರಲ್ಲೇನೆ ಸೆಕ್ಷುಯಲ್ ಆಕ್ಟಿವಿಟೀಸ್ ತೊಡಗಿಸ್ಕೊಬಾರ್ದು. ಅಂದ್ರೆ ಲೈಂಗಿಕ ಕ್ರಿಯೆನ ತುಂಬಾ ಬೇಗನೆ ಶುರು ಮಾಡ್ಬಾರ್ದು, ಮತ್ತೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇಟ್ಕೋಬಾರ್ದು. ಒಂದು ಪಾರ್ಟ್ನರ್ಗೆ ಕಮಿಟ್ ಆಗಿ ಇರ್ಬೇಕು. ಸೊ ಅದು ಪ್ರೈಮರಿ ಪ್ರಿವೆನ್ಷನ್, ಬರ್ದೇದಂಗೆ ತಡೆಗಟ್ಟೋ ವಿಧಾನ. ಸಪೋಸ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಂತಂದ್ರೆ ನಾವು ನೆಕ್ಸ್ಟ್ ನಾನು ಆಗ್ಲೇ ಹೇಳ್ದಂಗೆ ಪ್ರತಿ 3 years to 5 years ಒನ್ಸ್ ಸ್ಕ್ರೀನಿಂಗ್ಸ್ ಮಾಡ್ಕೊಂತಾ ಇದ್ರೆ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ರೆ, ಬರಕ್ ಮುಂಚೆನೆ ಇನ್ಫೆಕ್ಷನ್ ಆಗಿದೆ ಬಟ್ ಇನ್ನು ಕ್ಯಾನ್ಸರ್ ಬಂದಿರಲ್ಲ, ಆಗ್ಲೇ ತಡೆಗಟ್ಬೋದು. ಅಕಸ್ಮಾತ್ ಪ್ರೀ ಕ್ಯಾನ್ಸರಸ್ ಚೇಂಜಸ್ ಇದೆ, ಆಲ್ರೆಡಿ ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ ಅಂತಂದ್ರೂ ಟರ್ಷಿಯರಿ ಸ್ಟೆಪ್ಸ್, ಅಂದ್ರೆ ಇನ್ನು ಅದು ಅಡ್ವಾನ್ಸ್ ಲೆವೆಲ್ಗೆ ಹೋಗಕ್ ಮುಂಚೆನೆ ನಾವು ಸರ್ಜರಿ ಮೂಲಕ ಇದ್ ಮಾಡಿಸ್ಕೊಂಡು ಪ್ರಿವೆಂಟ್ ಮಾಡ್ಬೋದು. ಸೊ ಇದು ಸ್ಟೆಪ್ಸ್ ಅದನ್ನ ತಡೆಗಟ್ಲಿಕ್ಕೆ. ಗರ್ಭಕೋಶ ಕಂಠ ಕ್ಯಾನ್ಸರ್ನ ಚಿಕಿತ್ಸೆಗಳ ಬಗ್ಗೆ ನಮಗೆ ಮಾಹಿತಿ ನೀಡಬಹುದಾ? ಯೂಶಲಿ ನಾವ್ ಇದನ್ನ ಮಿಡಲ್ ಏಜ್ ಮತ್ತೆ ಆಮೇಲೆ ಪೋಸ್ಟ್ ಮೆನೋಪಾಸಲ್ ಇದ್ರಲ್ಲಿ ನೋಡ್ತೀವಿ ಪೇಷಂಟ್ಸ್ ನ. ಯಾಕೆ ಅಂದ್ರೆ ಹೇಳದ್ನಲ್ಲ, ಇನ್ಫೆಕ್ಷನ್ ಆಗಿ ಸುಮಾರು 10 ವರ್ಷ 15 ವರ್ಷ ನಂತರ ನಮ್ಗೆ ಅದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಸಿಂಪ್ಟಮ್ಯಾಟಿಕ್ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್, ಅರ್ಲಿ ಸ್ಟೇಜಸ್ ಅಲ್ಲಿ. ಅಂತ ಟೈಮ್ ಅಲ್ಲಿ ಅಕಸ್ಮಾತ್ ನಮ್ಗೆ ಕಾಲ್ಪೋಸ್ಕೋಪಿ ಇಂದನೋ ಇಲ್ಲ ಪ್ಯಾಪ್ಸ್ಮಿಯರ್ ಇಂದನೋ ಗೊತ್ತಾಗಿದೆ ಅಂದ್ರೆ ನಾವು ಜಸ್ಟ್ ಮತ್ತೆ ಮಕ್ಕಳು ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಹಿಸ್ಟೆಕ್ಟಮಿ ಮಾಡ್ಬೋದು. ಆ ಗರ್ಭಕೋಶ ತೆಗೆದ್ಬಿಟ್ರೆ ಮತ್ತೆ ಅದು ಸ್ಪ್ರೆಡ್ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಮಕ್ಳು ಆಗಿಲ್ಲ, ಮಕ್ಳು ಮಾಡ್ಕೋಬೇಕು, ಇನ್ನು ಗರ್ಭಕೋಶ ರಿಟೈನ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ನಮ್ಗೆ ಕ್ಯಾನ್ಸರಸ್ ಚೇಂಜಸ್ ಕಾಣಿಸಿದೆ ಅಷ್ಟನ್ನ ಮಾತ್ರ, ಆ ಸರ್ವಿಕ್ಸ್ ಪೋರ್ಷನ್ಸ್ ಮಾತ್ರ ತೆಗಿತೀವಿ. ಅದನ್ನ ನಾವು ಫರ್ಟಿಲಿಟಿ ಸ್ಪೇರಿಂಗ್ ಟ್ರೇಕಿಲೆಕ್ಟಮಿ ಅಂತ ಹೇಳ್ತೀವಿ. ಆ ಪೋರ್ಷನ್ ಮಾತ್ರ ತೆಗೆಯೋದು. ಅದು ಬಿಟ್ರೆ ಅಕಸ್ಮಾತ್ ಗರ್ಭಕೋಶದ ಅಕ್ಕಪಕ್ಕನೂ ಸ್ಪ್ರೆಡ್ ಆಗ್ಬಿಟ್ಟಿದೆ, ಆಲ್ರೆಡಿ ಗ್ರೋತ್ ಬಂದ್ಬಿಟ್ಟಿದೆ ಅಂತಂದ್ರೆ ರಾಡಿಕಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಮಾಡೋವಂಥದ್ದು. ಸಪೋಸ್ ಗರ್ಭಕೋಶ ಕಂಠದಿಂದ ಗರ್ಭಕೋಶಕ್ಕೂ ಹೋಗಿದೆ, ಯೋನಿಗೆ ಬಂದಿದೆ, ಅಕ್ಕಪಕ್ಕ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಅಂದ್ರೆ ಸರ್ಜರಿ ಜೊತೆ ಕೀಮೋಥೆರಪಿ ಮತ್ತೆ ರೇಡಿಯೋಥೆರಪಿ ಅಂತಾನೂ ಇದೆ. ಇನ್ನು ಅಡ್ವಾನ್ಸ್ ಸ್ಟೇಜಸ್ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಅಂತ ಇರುತ್ತೆ, ಅದನ್ನೆಲ್ಲ ಮಾಡ್ಬೋದು. ಬಟ್ ಬೆಸ್ಟ್ ಯಾವಾಗ್ಲೂ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡ್ಬಿಟ್ಟು ಸಿಂಪಲ್ ಹಿಸ್ಟೆಕ್ಟಮಿ ಮಾಡಿಸ್ಕೊಂಡ್ರೆ ಮಾರ್ಟಾಲಿಟಿ ಮಾರ್ಬಿಡಿಟಿ ಎರಡು ಚೆನ್ನಾಗಿರುತ್ತೆ. ಅಂದ್ರೆ ಇವಾಗ ಯುವತಿಯರಿಗೆ ಈ HPV ವ್ಯಾಕ್ಸಿನ್ ಪ್ರಸ್ತುತ ನಮ್ಮ ಸರ್ಕಾರ ನೀಡ್ತಾ ಇದೆ ಅಂತ ಹೇಳಿದ್ರಿ. ಸೊ ಅದು ಎಷ್ಟು ಮುಖ್ಯ ಆಗಿದೆ ಮೇಡಮ್? ಈಗ 100 CS ಸರ್ವಿಕ್ಸ್ ಕೇಸ್ ತಗೊಂಡ್ರೆ ಅದ್ರಲ್ಲಿ 70 ಭಾಗ ಈ ಹೈ ರಿಸ್ಕ್ ಸ್ಟ್ರೇನ್ ಏನಿದೆ 16 and 18 HPV ವೈರಸ್ ಅದರಿಂದ ಬರೋವಂಥದ್ದು. ಮತ್ತೆ ಇನ್ನೊಂದು ಲೈಂಗಿಕ ಕ್ರಿಯೆಯಿಂದನೇ ಬರೋವಂಥದ್ದು. ಅದಕ್ಕೋಸ್ಕರ ಗಂಡು ಮಕ್ಕಳಲ್ಲಿ ಫಿನೈಲ್ ಕ್ಯಾನ್ಸರ್ ಬರೋದು ಕಡಿಮೆ ನಮಗ್ ಕಂಪೇರ್ ಮಾಡಿದ್ರೆ. ಅವ್ರಿಗೆ ಬರೀ ವಾಟ್ಸ್ ಬಂದ್ಬಿಟ್ಟು ಸುಮ್ನಾಗ್ಬಿಡುತ್ತೆ. ಬಟ್ ನಮ್ಗೆ CAಗೆ ಹೆಣ್ಮಕ್ಳಲ್ಲಿ ಕ್ಯಾನ್ಸರೇ ಕಾಣಿಸ್ಕೊಳ್ಳೋದ್ರಿಂದ ಮತ್ತೆ ಇದು ಕಂಪ್ಲೀಟ್ ಪ್ರಿವೆಂಟ್ ಮಾಡೋ ಅಂತ ಕ್ಯಾನ್ಸರ್ ಇರೋದ್ರಿಂದ ಇಮ್ಯುನೈಸೇಷನ್ ಮಾಡಿಸಿದ್ರೆ, ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡ್ಬೋದು. ಸೊ ಹೆಣ್ಮಕ್ಳಿಗೆ ಮತ್ತೆ ಇದು 2ನೇ ಕಾರಣ ಹೇಳದ್ನಲ್ಲ, 2ನೇ CA ಹೆಣ್ಮಕ್ಳಲ್ಲಿ ತುಂಬಾ ಪ್ರಿವ್ಯಾಲೆಂಟ್ ಇರೋ ಅಂತದ್ದು. ಸೊ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಗಂಡು ಮಕ್ಳಿಗಿಂತ. ಓಕೆ ಮ್ಯಾಮ್, ಹಾಗಿದ್ರೆ ಈ HPV ವ್ಯಾಕ್ಸಿನ್ ಬಗ್ಗೆ ಸಮಾಜದಲ್ಲಿ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡಬಹುದಾ ನೀವು? ಇದು ಹೊಸದಾಗಿ ಬಂದಿರೋ ವ್ಯಾಕ್ಸಿನ್ ಅಂತ ಅನ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಹಾಗಿಲ್ಲ. ಇದು ಮಾರ್ಕೆಟ್ ಬಂದು ಸುಮಾರು 2007ರಲ್ಲೇ ಮಾರ್ಕೆಟ್ ಬಂದಿದೆ. 20 ವರ್ಷ ಆಗ್ತಾ ಬಂದಿದೆ ವ್ಯಾಕ್ಸಿನ್ ಬಂದು. ಮತ್ತೆ ಎಲ್ಲಾ ದೇಶದಲ್ಲೂ ಒಂದೊಂದಾಗಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲರೂ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಆದ್ರೆ ಇನ್ನು ನಮ್ಮ ಭಾರತದಲ್ಲಿ ಇದು ಪ್ರಚಲಿತ ಇಲ್ಲದೆ ಇರೋದ್ರಿಂದ ತುಂಬಾ ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ಸ್ ಇದೆ. ಏನು ಅಂತಂದ್ರೆ ಇನ್ಫರ್ಟಿಲಿಟಿ ಆಗತ್ತೆ ಅಂತ, ಅಂದ್ರೆ ಈ ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಮಕ್ಳಾಗದೆ ಇರ್ಬೋದು ಮುಂದೆ ಅಂತ. ಹಾಗೇನು ಇಲ್ಲ, ಮಕ್ಳು ಅದಕ್ಕೂ ಇದಕ್ಕೂ ಏನು ಇದಿಲ್ಲ, ಸಂಬಂಧ ಇಲ್ಲ. ಅವರು ಮಕ್ಳನ್ ಮಾಡ್ಕೊಂಡು ಚೆನ್ನಾಗೇ ಇರ್ಬೋದು, ಅದೇನು ಅಫೆಕ್ಟ್ ಆಗೋದಿಲ್ಲ ಅವರ ಫರ್ಟಿಲಿಟಿ. ಸೊ ಮೊದಲನೇದಾಗಿ ಅವ್ರಿಗೆ ಇನ್ಫರ್ಟಿಲಿಟಿ ಬರ್ಬೋದು ಅಂತ ಒಂದು ಮಿತ್ಸ್ ಇದೆ.
ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ ಅನ್ಸೇಫ್, ಇದನ್ನ ತಗೊಂಡ್ಬಿಟ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಬರುತ್ತೆ ಅಂತ. ಅದು ಕೋವಿಡ್ ವ್ಯಾಕ್ಸಿನ್ ತಗೊಂಡ್ವಿ, ಇದಾಯ್ತು ಅದಾಯ್ತು, ಅದೇ ತರ ಇದ್ರ ಬಗ್ಗೆನೂ ಜನ ತುಂಬಾ ಹೇಳ್ತಾರೆ. ಆ ರೀತಿನೂ ಏನು ಇಲ್ಲ, ಇದು ತುಂಬಾ ಎಫೆಕ್ಟಿವ್ ಮತ್ತೆ ಸೇಫ್ ವ್ಯಾಕ್ಸಿನ್. ಮತ್ತೆ ಇದನ್ನ ಹಾಕ್ಬಿಟ್ರೆ ಸ್ವಚ್ಛಂದ ಲೈಂಗಿಕತೆಗೆ ನಾವೇ ಅವಕಾಶ ಮಾಡ್ಕೊಡ್ತಿದೀವಿ ಅನ್ನೋದು ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಅದು ತಪ್ಪು. ನಾವು ಇದನ್ನ ಕೊಟ್ಬಿಟ್ಟು ವ್ಯಾಕ್ಸಿನೇಷನ್ ಮಾಡ್ಬಿಟ್ಟು ಅದನ್ನ ಸ್ವಚ್ಛಂದ ಲೈಂಗಿಕತೆನ ಪ್ರಮೋಟ್ ಮಾಡ್ತಿಲ್ಲ. ಅದು ಆಗ್ಬಾರ್ದು, ಲೈಂಗಿಕ ಕ್ರಿಯೆ ಆದಾಗ ಇನ್ಫೆಕ್ಷನ್ ಆಗ್ಬಾರ್ದು ಅನ್ನೋದೊಂದೇ ಉದ್ದೇಶ. ನಾವು ಪ್ರಮೋಟ್ ಮಾಡ್ತಿಲ್ಲ, ಅದೊಂದು ಮಿತ್ಸ್ ಇದೆ. ಮತ್ತೆ ಇದು ಗಂಡು ಮಕ್ಳಿಗೆ ಅವಶ್ಯಕತೆ ಇಲ್ಲ ಅನ್ನೋದಿದೆ, ಅದು ತಪ್ಪು ಕಲ್ಪನೆ. ಗಂಡು ಮಕ್ಳಿಗೂ ಸಹ ಬೇಕಾಗತ್ತೆ. ಬಟ್ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಹೆಣ್ಮಕ್ಳಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಮತ್ ನಾನು ಆಗ್ಲೇ ಹೇಳ್ದಂಗೆ ಹೆಣ್ಮಕ್ಳು ಕವರ್ ಮಾಡಿದ್ರೆ ಗಂಡ್ ಮಕ್ಳ ಜೊತೆ ಅವರು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇದ್ರೂನು ಅವ್ರಿಗೆ ಸ್ಪ್ರೆಡ್ ಆಗೋದಿಲ್ಲ. ಇನ್ನೇವೆ ಅದೊಂಥರ ತಡಿತಾ ಇದೀವಿ ಅಂತ. ಬಟ್ ನೀವು ಅಫೋರ್ಡಬಲ್ ಇದ್ದು ಹಾಕಿಸ್ಬೋದು ಅಂದ್ರೆ ಖಂಡಿತ ಗಂಡ್ ಮಕ್ಳಿಗೂ ಹಾಕ್ಸಿ 9 to 14 years. ಮತ್ತೆ ಆಲ್ರೆಡಿ ಸೆಕ್ಷುಯಲಿ ಆಕ್ಟಿವ್ ಇದ್ದವ್ರಿಗೆ ಇದು ತುಂಬಾ ಯೂಸ್ ಆಗೋದಿಲ್ಲ ಅಂತ ಆ ರೀತಿನೂ ಇಲ್ಲ. ಸೊ ಸೆಕ್ಷುಯಲಿ ಆಕ್ಟಿವ್ ಇದ್ರೂನು ಸಹ ಇದನ್ನ ಇಂಜೆಕ್ಷನ್ ತಗೋಬಹುದು. ಮತ್ತೆ ಬರೀ ಚಿಕ್ಕ ಮಕ್ಳನ್ ವಯಸ್ಸಿನ ಮಕ್ಳಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದನ್ನು ಇಲ್ಲ. ನಾನು ಹೇಳದ್ನಲ್ಲ, ಮೋರ್ ದನ್ 15 years ಆಗಿದ್ರೆ 3 doses ಹಾಕೋಬಹುದು. ವ್ಯಾಕ್ಸಿನ್ ಕೆಲಸ ಮಾಡಲ್ಲ ಅನ್ನೋ ಫೀಲಿಂಗ್ ಎಲ್ಲ ಅದು ತಪ್ಪು ಕಲ್ಪನೆ. ಆಗ್ಲೂ ಸಹ ವ್ಯಾಕ್ಸಿನ್ ಕೆಲಸ ಮಾಡಲ್ಲ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನಾನು ಹೇಳ್ದೆ ಆಲ್ರೆಡಿ, ಮಾರ್ಕೆಟ್ ಅಲ್ಲಿ 3-4 ತರ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ. ಒಂದು ವ್ಯಾಕ್ಸಿನ್ ಯಾವ್ದು ನೀವು ಕಂಪನಿ ತಗೊಂಡಿರ್ತೀರಾ, ನೆಕ್ಸ್ಟ್ ಡೋಸ್ ಅದನ್ನೇ ತಗೋಬೇಕಾಗತ್ತೆ. ಬೇರೆ ಕಂಪನಿ ಚೇಂಜ್ ಮಾಡಬಾರ್ದು. ಯಾಕೆಂದ್ರೆ ಈಗ ನಾವು ಗವರ್ಮೆಂಟ್ ಇಂದ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ, ಈಗ ಲಾಸ್ಟ್ ಮಂತ್ ಈಗ ಪ್ರೈವೇಟ್ ಅಲ್ಲಿ ನೀವು ಹಾಕ್ಸಿರ್ತೀರಾ ಎಲ್ಲೋ ಒಂದ್ ಕಡೆ, ಅದೇ ಕಂಪನಿದನ್ನ ಈಗ ರಿಪೀಟ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಅಲ್ಲೇ ಹೋಗಿ ಅದೇ ಇದನ್ನ ಹಾಕಿಸ್ಬೇಕಾಗತ್ತೆ. ಕಂಪನೀಸ್ ಚೇಂಜ್ ಮಾಡಬಾರ್ದು. 2 doses ಹಾಕೋದಾದ್ರೆ 6 months ಗ್ಯಾಪ್, 3 doses ಹಾಕೋದಾದ್ರೆ 0-1-6 ಅಂತ ಹೇಳ್ತೀವಿ. ಅಂದ್ರೆ ಈ ಮಂತ್ ಒಂದು, ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ಮಂತ್ ಅಂದ್ರೆ 0-1 ಆದ್ರೂ ಆಗ್ಬೋದು, 2 ಆದ್ರೂ ಆಗ್ಬೋದು. ಮತ್ತೆ ಅದು ಕಳೆದು 6 ತಿಂಗಳಿಗೆ ಆ ರೀತಿ ಹಾಕಿಸ್ಬೇಕಾಗತ್ತೆ. ಇದು ಪ್ರೈವೇಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಮಾಡ್ತಾ ಇರೋದು. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ನಾವು ಸಿಂಗಲ್ ಡೋಸ್ ಮಾತ್ರನೇ ಅಡ್ವೈಸ್ ಮಾಡ್ತಾ ಇರೋದು ಬಿಟ್ವೀನ್ 14 and 15 years. ಸಿಂಗಲ್ ಡೋಸ್ 14 and 15 years. ಓಕೆ ಮ್ಯಾಮ್, ಅದು ಕಾಸ್ಟ್ ಏನಾಗುತ್ತೆ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ಸೋದು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ನೀಡಬಹುದಾ? ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರ್ಕಾರ ಉಚಿತವಾಗಿ ಇದನ್ನ ಹಾಕ್ತಾ ಇದೆ. ಬಟ್ ಆದ್ರೆ ಅದ್ರ ಕಾಸ್ಟ್ ಸುಮಾರು 4,000 to 4,500 ಬರುತ್ತೆ. ನಾವು ಭಾರತ ಸರ್ಕಾರದಿಂದ ಏನ್ ಕೊಡ್ತಾ ಇದೀವಿ, ಅದ್ರ ವ್ಯಾಕ್ಸಿನ್ ಹೆಸರು ಗಾರ್ಡಸಿಲ್ 4 ಅಂತ. 4 ತರದ ವೈರಸ್ ನ ಕವರ್ ಮಾಡ್ತಾ ಇದೆ. 6, 11, 16 and 18. 6-11 ಇಂದ ಜೆನೆಟಲ್ ವಾಟ್ಸ್ ಬರೋದು ಪ್ರಿವೆಂಟ್ ಆಗುತ್ತೆ. 16 and 18 ಇಂದ ಕ್ಯಾನ್ಸರ್ ಬರೋದು ಪ್ರಿವೆಂಟ್ ಆಗುತ್ತೆ. ಓಕೆ ಮ್ಯಾಮ್, ಈ HPV ವ್ಯಾಕ್ಸಿನೇಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಆದರೆ ಇದು ಶಾಲಾ ಕಾಲೇಜುಗಳಲ್ಲಿ ವ್ಯಾಕ್ಸಿನ್ ಬಗ್ಗೆ ಯಾವ ರೀತಿ ಜಾಗೃತಿಯ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಮೇಡಮ್? ಜಾಗೃತಿ ಇನ್ನು ಅನ್ಕೊಂಡಿರೋ ಮಟ್ಟಿಗೆ ಇನ್ನು ಮಾಡಕ್ಕಾಗಿಲ್ಲ, ಮಾಡ್ಬೇಕು. ಯಾಕೆಂದ್ರೆ ಈಗ ನಾವು ಹೊಸದಾಗಿ ಹೆಜ್ಜೆ ಇಟ್ಟಿರೋದ್ರಿಂದ ನಾವು ಶುರು ಮಾಡ್ಬೇಕು. ಆಲ್ ಆಫ್ ಎ ಸಡನ್ ಮಕ್ಳಿಗೆ ವ್ಯಾಕ್ಸಿನೇಷನ್ ಮಾಡ್ಸಿ ಅಂದ್ರೆ ಯಾವ್ದೇ ಪೇರೆಂಟ್ಗಾದ್ರೂ ಭಯ ಇದ್ದೇ ಇರತ್ತೆ, ಆತಂಕ ಇದ್ದೇ ಇರತ್ತೆ. ಸೊ ನಾವ್ ಅದನ್ನ ತಡೆಗಟ್ಬೇಕು, ಹೋಗ್ಲಾಡಿಸ್ಬೇಕು ಅಂತಂದ್ರೆ ಫಸ್ಟ್ ನಾವು ಟೀಚರ್ಸ್ ಟ್ರೈನಿಂಗ್ ಮಾಡ್ಬೇಕಾಗತ್ತೆ. ನಾವು ಹೆಲ್ತ್ ಕೇರ್ ವರ್ಕರ್ಸ್, ಪ್ರೊವೈಡರ್ಸ್, ಅವ್ರಿಗೆ ಫಸ್ಟ್ ಟೀಚರ್ಸ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು, ಅವರು ಟೀಚರ್ಸ್ ಕ್ಲಾಸ್ ನಲ್ಲಿ ಮಕ್ಳಿಗೆ ಹೇಳ್ಬೇಕು. ಪೇರೆಂಟ್ಸ್ ಟೀಚರ್ಸ್ ಮಾಡಿದಾಗ ಪೇರೆಂಟ್ಸ್ ಜೊತೆ ಮಾತಾಡಿ ಅವ್ರಿಗೆ ಹೇಳ್ಬೇಕು. ಸೊ ಆ ರೀತಿ ಮಾಡಿದಾಗ ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ. ಮತ್ತೆ ಇನ್ನೊಂದು ಸೋಷಿಯಲ್ ಮೀಡಿಯಾ ಮೂಲಕನೂ ನಾವು ಅವೇರ್ನೆಸ್ ಕೊಡ್ಬೋದು. ಓಕೆ ಮ್ಯಾಮ್, ಈಗ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಸಜೆಷನ್ ನೀಡಿದ್ರಿ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಗರ್ಭಕೋಶಕಂಠ ಕ್ಯಾನ್ಸರ್ನ ಹೇಗೆ ತಡಿಬಹುದು ಮೇಡಮ್? ಗ್ರಾಮೀಣ ಪ್ರದೇಶದಲ್ಲಿ ಒಂದು ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳ್ದೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ, ಸ್ಕ್ರೀನಿಂಗ್ ಟೆಸ್ಟ್ ಅಂತ. ಸೊ ಎಲ್ಲರೂ ಒಂದು ಮೊದಲನೇದಾಗಿ ಹೆಂಗಸರಿಗೆ ತುಂಬಾ ಭಯ, ಸಂಕೋಚ, ನಾಚಿಕೆ ಎಲ್ಲ ಇರುತ್ತೆ ಬಂದು ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿಕ್ಕೆ. ಸೊ ಮತ್ತೆ ಇನ್ನೊಂದು, ಅಲ್ಲಿಂದ ನಾವು ಸ್ಮಿಯರ್ ತೆಗಿತೀವಿ ಅಂದ್ರೆ ತುಂಬಾ ನೋವಿಂದ ಇರುತ್ತೇನೋ, ಪ್ರೊಸೀಜರು ನೋವಾಗುತ್ತೇನೋ, ಬೇಡ ತೋರ್ಸೋದು, ಆ ರೀತಿ ಎಲ್ಲ ಹಿಂದಕ್ಕೆ ಇಟ್ಕೊಳ್ತಾರೆ. ಸೊ ಅದನ್ನ ನಾವು ಫಸ್ಟ್ ಅವ್ರಿಗೆ ಹೋಗ್ಲಾಡಿಸ್ಬೇಕು. ಅವ್ರಿಗೆ ನಾವ್ ಹೇಳ್ಬೇಕು ಇದು ಪೇನ್ಲೆಸ್,
ಇದರಲ್ಲಿ ಬೇಗ ನಮ್ಗೆ ಬೇಗ ಡಿಟೆಕ್ಟ್ ಆಗುತ್ತೆ ಅಂತ. ಸೊ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು. ಮತ್ತೆ ಇನ್ನೊಂದು, ಅದು ಲ್ಯಾಬ್ ಅಲ್ಲೇ ಟೆಸ್ಟ್ ಆಗೋದ್ರಿಂದ ಲ್ಯಾಬ್ ಫೆಸಿಲಿಟಿ ಎಲ್ಲಾ ಕಡೆ ಆಕ್ಸೆಸಿಬಲ್ ಇರೋದಿಲ್ಲ, ಎಲ್ಲಾ ವಿಲೇಜ್ ಅಲ್ಲೂ ನಮ್ಗೆ ಲ್ಯಾಬ್ ಇರೋದಿಲ್ಲ. ಸೊ ಆಗ ಇನ್ನೊಂದ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಇದು ನಮ್ಮ ಭಾರತ ಸರ್ಕಾರದಿಂದಾನೇ ಬಂದಿರೋ ಗೈಡ್ಲೈನ್ಸ್, ವಿಜುವಲ್ ಇನ್ಸ್ಪೆಕ್ಷನ್ ವಿತ್ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ, VIA ಅಂತ. ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಹತ್ರ, ಪ್ರೊವೈಡರ್ಸ್ ಹತ್ರ, CHOs ಅಂತ ಕೇಳಿರ್ತೀರ ಅಲ್ವಾ ನೀವು, ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್, ಅವ್ರ ಹತ್ರ ಎಲ್ಲರ ಹತ್ರನು ಅಸಿಟಿಕ್ ಆಸಿಡ್ ಅಂತ ಒಂದು ಕೆಮಿಕಲ್ ಇದೆ. ಸೊ ಇದನ್ನ ನಾವು ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿ ಸರ್ವಿಕ್ಸ್ ಗೆ ಇದನ್ನ ಹಚ್ಬಿಟ್ಟು 1 ನಿಮಿಷ ವೇಟ್ ಮಾಡ್ಬಿಟ್ಟು ನೋಡಿದ್ರೆ ಕ್ಯಾನ್ಸರ್ ಏನಾದ್ರು ಇದ್ರೆ ಅಲ್ಲಿ ವೈಟ್ ಪ್ಯಾಚಸ್ ಕಾಣಿಸುತ್ತೆ. ಸೊ ನಾವಾಗ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ. ಇದು ಒಂದು ಸ್ಕ್ರೀನಿಂಗ್ ಟೆಸ್ಟ್. ಇಷ್ಟಂತೂ ಹಳ್ಳಿ ರೂರಲ್ ಸೆಟಪ್ ಅಲ್ಲಿ ಮಾಡ್ಬೋದು, ಖಂಡಿತ ಮಾಡ್ಬೋದು. ಸೊ ಅವ್ರವ್ರ ಏರಿಯಾದಲ್ಲಿ ಪ್ರತಿಯೊಂದು ವಿಲೇಜ್ಗೂ ಈಗ CHOs ಇದ್ದೇ ಇರ್ತಾರೆ. ಅವ್ರನ್ನ ಅಪ್ರೋಚ್ ಮಾಡಿ ಈ VIA ಟೆಸ್ಟ್ ಆದ್ರೂ ಮಾಡಿಸ್ಕೋಬಹುದು, ಇಲ್ಲ ಹಾಸ್ಪಿಟಲ್ ವಿಸಿಟ್ ಮಾಡ್ಬಿಟ್ಟು ಪ್ಯಾಪ್ಸ್ಮಿಯರ್ ಟೆಸ್ಟ್ ಆದ್ರೂ ಮಾಡಿಸ್ಕೋಬಹುದು, ಇಲ್ಲ ಬ್ಲಡ್ ಟೆಸ್ಟ್ HPV DNA ಟೆಸ್ಟ್ ಆದ್ರೂ ಮಾಡಿಸ್ಕೋಬಹುದು. ಇದೆಲ್ಲಕ್ಕಿಂತ ಇನ್ನೊಂದು ಈಸಿ ಮೆಥಡ್ ಅಂದ್ರೆ, ಈಗೇನು ಈ ಜನರೇಷನ್ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸೋದು. ಆಮೇಲೆ ಆಗ್ಲೇ ನಾನು ಹೇಳ್ದಾಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೊಡ್ತಾ ಹೋಗ್ಬೇಕು. ಮತ್ತೆ ಅವರು ಇಂಜರಿಕೆ ಇಲ್ದೆ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿಕ್ಕೆ, ಏನೇ ತೊಂದ್ರೆ ಬಂದ್ರೂನುವೆ, ಸ್ವಲ್ಪ ಕಿಬ್ಬೊಟ್ಟೆ ನೋವು ಆಗಾಗ ಬರ್ತಾ ಇದೆ, ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಇದೆ, ಆ ರೀತಿ ಎಲ್ಲ ಇದ್ದಾಗ ಹೇಳ್ಕೊಳಕ್ಕೆ ಇಂಜರಿಕೆಯಿಂದ ಬರೋದಿಲ್ಲ ಹಾಸ್ಪಿಟಲ್ಗೆ. ಅಂತ ಟೈಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ, ಟೆಸ್ಟ್ಗಳನ್ನ ಮಾಡಿಸ್ಕೊಂಡ್ರೆ ನಮ್ ರೂರಲ್ ಸೆಟಪ್ ಅಲ್ಲಿ ಬೇಗ ಪತ್ತೆ ಹಚ್ಬೋದು. ಹಾಗಿದ್ರೆ ಈ ಮಹಿಳೆಯರು ನಿಯಮಿತ ಆರೋಗ್ಯ ತಪಾಸಣೆ ಹೇಗ್ ಮಾಡಿಸ್ಬೇಕು ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್? ಖಂಡಿತ. ಒಂದು ಮನೆಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಂದ್ರೆ ಒಂದು ಮಹಿಳೆನೆ. ಆ ಮಹಿಳೆ ಆರೋಗ್ಯ ಕೆಟ್ಟೋಗ್ಬಿಟ್ರೆ ಇಡೀ ಮನೆನೇ ಅಸ್ತವ್ಯಸ್ತ ಆಗ್ಬಿಟ್ಟಿರುತ್ತೆ, ಅದ್ ನೀವ್ ನೋಡಿರ್ತೀರಾ. ಖಂಡಿತ. ಸೊ ಮಹಿಳೆ ಅಂತ ಹೇಳ್ದಾಗ ಪ್ಯೂಬರ್ಟಿಯಿಂದ, ಋತು ಚಕ್ರ ಶುರು ಆದಾಗ್ಲಿಂದ ಮುಗಿದ್ಮೇಲೂ ಸಹ ಹೆಣ್ಮಕ್ಳಿಗೆ ಬರೀ ಪ್ರಾಬ್ಲಮ್ಸೇ ಇರುತ್ತೆ. ಋತುಚಕ್ರದ ಸಮಸ್ಯೆಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಆಮೇಲೆ 30 years 35 years ಆಗ್ತಿದ್ದಂಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇದೆಲ್ಲ ಬರೋಂಥದ್ದು. ಇದೆಲ್ಲಾನು ಸಹ ನಾವು ಅರ್ಲಿ ಸ್ಟೇಜಸ್ ಅಲ್ಲೇ ಪ್ರಿವೆಂಟ್ ಮಾಡ್ಬೋದು. ಫುಲ್ ಕಾಯಿಲೆ ಕಾಣಿಸ್ಕೊಂಡ್ಮೇಲೆ ಮಾಡ್ಬೇಕು ಅಂತ ಏನಿಲ್ಲ. ಸೊ ಆಗಾಗ ಹಾಸ್ಪಿಟಲ್ ನಲ್ಲಿ ಕೆಲವು ರುಟೀನ್ ಬ್ಲಡ್ ಟೆಸ್ಟ್ ಗಳು ಮಾಡಿಸ್ಕೊಳ್ಳೋದು, ಮತ್ತೆ BP ತೋರಿಸ್ಕೊಳ್ಳೋದು, ಶುಗರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು, ಇದೆಲ್ಲಾನು ಸಹ ಗವರ್ಮೆಂಟ್ ಆಸ್ಪತ್ರೆನಲ್ಲಿ ಉಚಿತವಾಗಿ ಆಗತ್ತೆ. ಸೊ ಇಷ್ಟೆಲ್ಲ ಮಾಡಿಸ್ಕೊಂಡ್ರೆ ಫುಲ್ ಕಾಯಿಲೆ ಫುಲ್ ಕಾಣಿಸ್ಕೊಳ್ಳೋದ್ ಮುಂಚೆನೆ ತಡೆಗಟ್ಟಬಹುದು. ನಿಮ್ಗೆ ಗೊತ್ತು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ರೊಟೀನ್ ಸ್ಕ್ರೀನಿಂಗ್ ಮಾಡ್ತಾ ಹೋದ್ರೆ ಟ್ರೀಟ್ಮೆಂಟ್ ಕಾಸ್ಟ್ನು ಕಡಿಮೆ ಆಗುತ್ತೆ, ಕಾಯಿಲೆ ಉಲ್ಬಣ ಆಗಿ ಬರೋಕ್ ಮುಂಚೆನೆ ತಡೆಗಟ್ಟಬಹುದು. ಮಹಿಳೆನೆ ನಮ್ಮ ಸಮಾಜದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸೋದ್ರಿಂದ, ಒಂದು ಮನೆಗಾಗ್ಲಿ ಸಮಾಜದಲ್ಲಾಗ್ಲಿ ಅವಳ ಆರೋಗ್ಯ ಕಾಪಾಡ್ಕೊಳ್ಳೋದು ಅವಳ ಕೈನಲ್ಲೇ ಇರುತ್ತೆ. ಸೊ ಜಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಗಳು ಮತ್ತೆ ಮ್ಯಾಮೋಗ್ರಾಮು ಸಹ ಮಾಡಿಸ್ಕೋಬೇಕಾಗತ್ತೆ. ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ದೆ ಇದ್ರು, ನಾನು ಹೇಳ್ದೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಮಹಿಳೆಯರಲ್ಲಿ ತುಂಬಾ ಕಾಮನ್ ಅಂತ. ಸೊ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬಹುದು, ಮುಟ್ಟಿ ನೋಡ್ಕೋಬಹುದು, ಲಂಪ್ಸ್ ಏನಾದ್ರು ಇದ್ಯಾ, ಸ್ವೆಲ್ಲಿಂಗ್ ಏನಾದ್ರು ಇದ್ಯಾ, ಏನಾದ್ರು ಡಿಸ್ಚಾರ್ಜ್ ಬರ್ತಾ ಇದ್ಯಾ, ಏನಾದ್ರು ಸ್ಕಿನ್ ಚೇಂಜಸ್ ಇದ್ಯಾ, ಇದೆಲ್ಲ ನೋಡ್ಕೋಬಹುದು, ಅವರೇ ನೋಡ್ಕೋಬಹುದು. ಸೊ ಈ ತರ ಎಲ್ಲ ಕಾಣಿಸ್ಕೊಂಡಾಗ ತಕ್ಷಣ ಡಾಕ್ಟರ್ ಹತ್ರ ಬಂದ್ರೆ ಕಾಯಿಲೆಗಳನ್ನ ಮುಂದೆ ಉಲ್ಬಣ ಆಗದಿರೋ ರೀತಿ ನೋಡ್ಕೋಬಹುದು. ಸೊ ಮಹಿಳೆಯರು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸೋದ್ರಿಂದ ಯಾವುದೇ ತರ ಅಪಾಯಕ್ಕೆ ಒಳಗಾಗದಿರೋ ತರ ನೋಡ್ಕೋಬಹುದು ಆರೋಗ್ಯನ ಅಂತ ಹೇಳ್ತಾ ಇದ್ದೀವಿ. ಹೌದು ಹೌದು, ಖಂಡಿತ ಮ್ಯಾಮ್. ಈ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆಯನ್ನ ತಿಳಿಸೋದಾದ್ರೆ ಮೇಡಮ್. ಕಿವಿ ಮಾತು ಏನು ಅಂತಂದ್ರೆ, ಪ್ರತಿಯೊಂದು ಪೋಷಕರಲ್ಲೂ ನನ್ನ ಮನವಿ, ನಿಮ್ಮ ಮನೆಯಲ್ಲಿರೋ 14ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳನ್ನ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಗಾರ್ಡಸಿಲ್ 4 ಅಂತ ಭಾರತ ಸರ್ಕಾರದಿಂದ HPV ವ್ಯಾಕ್ಸಿನೇಷನ್ ನೀಡಲಾಗ್ತಾ ಇದೆ. ಅದನ್ನ ಪ್ರತಿದಿನ ಅವೈಲೇಬಲ್ ಇರುತ್ತೆ ನಿಮ್ಮ ಹತ್ತಿರದ ಆಸ್ಪತ್ರೆನಲ್ಲಿ. ಖಂಡಿತ ಹಾಕ್ಸಿ. ಇದರಿಂದ ನಿಮ್ಮ ಮಕ್ಕಳಿಗೆ ನೀವು ಬರ್ತ್ಡೇ ಗಿಫ್ಟ್, ಅದಕ್ಕಿಂತ ಒಳ್ಳೆ ಬರ್ತ್ಡೇ ಗಿಫ್ಟ್ ಇನ್ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಮುಂದೆ ಕ್ಯಾನ್ಸರ್ ಬರ್ದಿರೋ ಹಾಗೆ ತಡೆಗಟ್ಟಬಹುದು. ಪ್ರತಿಯೊಂದು ಪೋಷಕರಲ್ಲೂ ನಾನು ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಪ್ರತಿ ವರ್ಷ ಸುಮಾರು 1,23,000ದಿಂದ 1,27,000 ಕೇಸಸ್ ಪ್ರತಿ ವರ್ಷ ಹೊಸದಾಗಿ ರಿಜಿಸ್ಟರ್ ಆಗ್ತಾ ಇದೆ. ಅದ್ರಲ್ಲೂ ಮಾರ್ಟಾಲಿಟಿ ತುಂಬಾ ಜಾಸ್ತಿ ಇದೆ. 77,000ದಿಂದ 79,000 ಮಂದಿ
ಪ್ರತಿ ವರ್ಷ ಇದರಿಂದ ಸಾವಿಗೀಡಾಗ್ತಾ ಇದ್ದಾರೆ. ಸೊ ಇನ್ನೊಂದೇನು ಅಂತಂದ್ರೆ ಪ್ರತಿ 1 ಲಕ್ಷ ಮಹಿಳೆಯರಿಗೆ ಸುಮಾರು 100 ಜನಕ್ಕೆ ಇದರಿಂದ CA ಸರ್ವಿಕ್ಸ್ ಬರೋ ಅಂತ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೋಸ್ಕರ WHO ನವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಸ್ಟ್ರಾಟಜಿ ಮಾಡಿದ್ದಾರೆ. ಆ ಸ್ಟ್ರಾಟಜಿನ 90-70-90 ರೂಲ್ ಅಂತ ಹೇಳ್ತೀವಿ. ಏನು ಅಂತ ಅಂದ್ರೆ 99% ಹೆಣ್ಮಕ್ಳಿಗೆ ನಾವು ಫುಲ್ಲಿ ವ್ಯಾಕ್ಸಿನೇಷನ್ ಮಾಡಿದ್ರೆ HPV ವ್ಯಾಕ್ಸಿನ್ ಇಂದ, ಮತ್ತೆ 70% ಹೆಣ್ಣು ಮಕ್ಕಳನ್ನ ಸ್ಕ್ರೀನಿಂಗ್ ಒಳಪಡಿಸಿದ್ರೆ 35 ವರ್ಷದಿಂದ 45 ವರ್ಷದ ಒಳಗಡೆ ಇರೋಂತ ಪ್ರತಿಯೊಂದು ಹೆಂಗಸ್ರು ಸಹ ಸ್ಕ್ರೀನಿಂಗ್ ಒಳಪಟ್ರೆ ಈ ಕ್ಯಾನ್ಸರ್ ಅಂತ ಗೊತ್ತಾದಾಗ 90% ವುಮೆನ್ಗೆ ನಾವು ಟ್ರೀಟ್ಮೆಂಟ್ ಇನಿಶಿಯೇಟ್ ಮಾಡಿದ್ರೆ ಇದನ್ನ ಬೈ 2030 ನಾವು ಎಲಿಮಿನೇಟ್ ಮಾಡ್ಬೋದು ಅಂತ WHO ಸ್ಟ್ರಾಟಜಿ ಇದೆ. ಸೊ ಅದಕ್ಕೋಸ್ಕರ ಎಲ್ಲಾರು ವ್ಯಾಕ್ಸಿನೇಷನ್ ಮಾಡಿಸಿ ಅನ್ನೋದನ್ನ ಕೇಳ್ಕೊಳ್ತೀನಿ. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದು ಸಬ್ ಸೆಂಟರ್ ಲೆವೆಲ್ ಅಲ್ಲಿ ಮಾಡೋದಿಲ್ಲ. ಅಂದ್ರೆ ಈಗ ನಿಮ್ಮ ಮನೆ ಹತ್ರನೇ ಬಂದು ವ್ಯಾಕ್ಸಿನೇಷನ್ ಮಾಡೋದು ಮಕ್ಳಿಗೆ ಮಾಡ್ತಾರಲ್ಲ, ಆ ರೀತಿ ಎಲ್ಲ ಮಾಡೋದಿಲ್ಲ. ಇದನ್ನ ಹಾಸ್ಪಿಟಲ್ ನಲ್ಲಿ ಮಾತ್ರ ಮಾಡೋ ಅಂತದ್ದು. ಮತ್ತೆ ಬರ್ತ್ ಸರ್ಟಿಫಿಕೇಟ್ ಎಲ್ಲ ನೋಡಿ ಏಜ್ ಕನ್ಫರ್ಮ್ ಮಾಡ್ಕೊಂಡೇ ಮಾಡೋ ಅಂತದ್ದು. ಪೇರೆಂಟ್ಸ್ ಜೊತೆಲಿ ಇರ್ಲೇಬೇಕು. ಯಾವುದೇ ಅನುಮಾನ ಇಲ್ಲದೆ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ವ್ಯಾಕ್ಸಿನೇಷನ್ ಮಾಡಿಸಿ. ಈಗ ವ್ಯಾಕ್ಸಿನೇಷನ್ ಇಂಟ್ರೊಡ್ಯೂಸ್ ಮಾಡ್ಸಿರೋದ್ರಿಂದ ಈಗ ಮೊದಲ 3 ತಿಂಗಳು ನಾವು ಪ್ರತಿ ದಿನಾನು ಫಲಾನುಭವಿ ಬಂದಾಗ ನಾವು ಅವ್ರಿಗೆ ಪ್ರತಿ ದಿನಾನು ಸಹ ಹಾಕ್ತಿವಿ, ವ್ಯಾಕ್ಸಿನೇಷನ್ ಮಾಡ್ತೀವಿ. PHC ಮತ್ತು ಅದರ ಮೇಲ್ಮಟ್ಟದ ಆಸ್ಪತ್ರೆಗಳಲ್ಲಿ ಮಾತ್ರ. ಇದು 3 ತಿಂಗಳು ಕಳೆದ ನಂತರ ಏಪ್ರಿಲ್ ಆನ್ವರ್ಡ್ಸ್ ರೆಗ್ಯುಲರ್ ನಾವು ಹೇಗೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮಾಡ್ತೀವಿ ವೀಕ್ಲಿ ಒನ್ಸ್ ಥರ್ಸ್ಡೇಸ್, ಆ ರೀತಿ ಪ್ರತಿ ಗುರುವಾರ ಮಾಡ್ತೀವಿ. CA ಸರ್ವಿಕ್ಸ್ ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಕ್ಯಾನ್ಸರ್. ಸೊ ಬೇರೆ ಯಾವುದೇ ಕಾರಣ ಇಲ್ಲ, ಬರೀ ಸೋಂಕಿಂದಾನೇ ಬರುವಂತ ಕ್ಯಾನ್ಸರ್. ಇನ್ನೊಂದು ಕ್ಯಾನ್ಸರ್ ಅದೇ ತರ ಇರೋದು ಅಂದ್ರೆ ಹೆಪಟೈಟಿಸ್ ಲಿವರ್ ಕ್ಯಾನ್ಸರ್. ಅದು HBV ಹೆಪಟೈಟಿಸ್ B ವೈರಸ್ ಇಂದನೂ ಲಿವರ್ ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ರೆ ವೈರಸ್ ಇಂದ ಬರೋಂತ ಕ್ಯಾನ್ಸರ್ ಇದೊಂದೇನೆ CA ಸರ್ವಿಕ್ಸ್. ಅದರಿಂದ ಇದು ನಮ್ಮ ಕೈನಲ್ಲೇ ಇರುತ್ತೆ, ನಾವು ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡ್ಬೋದು. ಭಾಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಗರ್ಭಕೋಶ ಕಂಠ ಕ್ಯಾನ್ಸರ್ ಕುರಿತಾಗಿರ್ಬೋದು, HPV ವ್ಯಾಕ್ಸಿನೇಷನ್ ಕುರಿತಾಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಗರ್ಭಕೋಶ ಕಂಠ ಕ್ಯಾನ್ಸರ್ನ ಕುರಿತು ಹಾಗೂ HPV ವ್ಯಾಕ್ಸಿನೇಷನ್ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮೀರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.